ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಯಾವುದೇ ಸಾಂವಿಧಾನಿಕ ಸಂಸ್ಥೆ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಿ, ಯಾರದೋ ಇಶಾರೆಯ ಮೇಲೆ ನಡೆದುಕೊಂಡರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡ ರೀತಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ರೀತಿ ಆಗ್ತಿದೆಯಾ ಈ ದೇಶದಲ್ಲಿ? ಸಾಂವಿಧಾನಿಕ ಸಂಸ್ಥೆಗಳು ಯಾವುದೋ ಪಕ್ಷದ, ಯಾರದೋ ವ್ಯಕ್ತಿಯ ಮರ್ಜಿಗೆ ಬಿದ್ದಿದ್ದಾವ? ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪಕ್ಷ ಗಂಭೀರವಾದ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕೂಡ ಚುನಾವಣಾ ಆಯೋಗ ಕೂಡ ರಿಗ್ಗಿಂಗ್ ಮಾಡ್ತು. ಆ ಮುಖಾಂತರ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಆಯ್ತು ಅಂತೇಳಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಲೋಕಸಭೆ ಒಳಗೂ ಮತ್ತು ಹೊರಗೂ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನಂತರ ಇನ್ನೇನು ಬಿಹಾರ ಚುನಾವಣೆ ಕೆಲವೇ ತಿಂಗಳುಗಳಲ್ಲಿ ಘೋಷಣೆ ಬರಲಿದೆ. ಬಿಹಾರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಹಿಂದುಳಿದ ಮತಗಳು, ಅಲ್ಪಸಂಖ್ಯಾತರ ಮತಗಳನ್ನು ಡಿಲೀಷನ್ ಕೆಲಸವನ್ನು ಸ್ವತಃ ಚುನಾವಣಾ ಆಯೋಗ ಮಾಡ್ತಿದೆ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನ ಬಿಟ್ಟು ಗಂಭೀರ ಆರೋಪವನ್ನು ಮಾಡ್ತಾರೆ. ಈ ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆ ಮುಗಿದು 1 ವರ್ಷ ಆಗಿದೆ. 1 ವರ್ಷದ ಬಳಿಕ ಕರ್ನಾಟಕದ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ರಿಗ್ಗಿಂಗ್ ಆಗಿದೆ. ಅದು ಕೂಡ ಮಹದೇವಪುರದಲ್ಲಿ ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ಜೊತೆ ರಿಸರ್ಚ್ ಮಾಡಿದ್ದೀನಿ ನಾನು, ನನ್ನ ಜೊತೆ ದಾಖಲೆಗಳಿದೆ ಅಂತ ಹೇಳ್ತಾರೆ. ಆ ಮುಖಾಂತರ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಇಡೀ ಕಾಂಗ್ರೆಸ್ ಸರ್ಕಾರವೇ ರಾಹುಲ್ ಗಾಂಧಿ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದೆ. ಚುನಾವಣಾ ಆಯೋಗದ ವಿರುದ್ಧ ಗುಟ್ಟು ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ಸತ್ಯ. 1 ವರ್ಷ ಆಯಿತು ಚುನಾವಣೆ ಮುಗಿದು. ಯಾಕೆ ಅವತ್ತು ದೂರನ್ನು ಕೊಡಲಿಲ್ಲ? ಯಾಕೆ ಈಗ ಈ ವಿಚಾರವನ್ನು ಹೀಗೆ ಎತ್ತಿದ್ದಾರೆ? ಈ ದೇಶದ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡೋದ್ರಿಂದ ಎಲ್ಲೊಂದು ಕಡೆ ಜನಸಾಮಾನ್ಯರಲ್ಲೂ ಕೂಡ ಒಂದಷ್ಟು ಅನುಮಾನ ಹುಟ್ಟಾಗ್ತಿರ್ತಕ್ಕಂಥದ್ದು. ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಇದು ನಡೆದಿದೆಯಾ ಇಲ್ವಾ ಎಂಬುದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ನ ಗೆಳೆಯರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರಿದ್ದಾರೆ. ನಾವು ಚರ್ಚೆ ಮಾಡೋಣ ಬನ್ನಿ. ನಾನು ಮೊದಲನೇದಾಗಿ ಕಾಂತಿ ಶೆಟ್ಟಿಯವರ ಬಳಿ ಹೋಗ್ತೀನಿ. ಮೇಡಮ್ ಅವರೇ, ಕರ್ನಾಟಕದಲ್ಲೂ ಕೂಡ ನೀವು ರಿಗ್ಗಿಂಗ್ ಮಾಡಿದ್ರಾ? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇತ್ತು, ಗ್ಯಾರಂಟಿಯ ನಂಬಿಕೆ ಇತ್ತು. ನಾವು 14ರಿಂದ 16 ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದರು. ಯಾವ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ವಿಶ್ವಾಸದಿಂದ ಹೇಳಿದರು. ಅದೇ ವಿಶ್ವಾಸದಿಂದ 14ರಿಂದ 16 ಸ್ಥಾನಗಳು ಗೆಲ್ತೀವಿ ಅಂತ ಹೇಳಿದರು. ಆ ಮುಖಾಂತರ ನೀವು ಕರ್ನಾಟಕದಲ್ಲಿ ರಿಗ್ಗಿಂಗ್ ಮಾಡಿ ಇಷ್ಟು ಸ್ಥಾನಗಳು ಗೆಲ್ಲಲಿಕ್ಕೆ ಕಾರಣ ಆಯಿತಾ? 2019ರಲ್ಲಿ ಆದಾಗ ಇಡೀ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತಗೊಂಡಿರೋದು ಕೇವಲ 1 ಸೀಟ್. 2024ರಲ್ಲಿ ಅವರು 7 ಸೀಟ್ ತಗೊಂಡಿದ್ದಾರೆ. ಈಗ ನಾನು ಹೇಳೋದಿಷ್ಟೇ, 9 ಸೀಟ್ ತಗೊಂಡಿದ್ದಾರೆ. ಈ 9 ಸೀಟು ಕೂಡ ನಮಗೆ ಡೌಟ್ ಬರೋದು, ಅವ್ರು ಈ ಥರ ನಿಜವಾಗ್ಲೂ ಅಕ್ರಮ ನಡೆದಿದೆ ಹೌದಾದರೆ 135 ಸೀಟ್ ಹಾಗಾದರೆ ಅವರೆಲ್ಲ ರಿಸೈನ್ ಮಾಡಿಬಿಟ್ಟು ಮತ್ತೆ ಕೇಸ್ ಮಾಡೋಣ. ಯಾಕೆ ಸುಮ್ಮನೆ ಇದ್ದೀರಾ? 135 ಸೀಟ್ ಬಂದಿದೆ ಅಲ್ವಾ? ನಾ ಹೇಳೋದು ಯಾವುದೇ ಒಂದು ಇದನ್ನು ಮೊದಲಿಂದ ಬರ್ತಾ ಇಲ್ಲ. ಪ್ರತಿಯೊಂದನ್ನು ಇವರು ಹೇಳ್ಕೊಂಡು ಬರ್ತಾನೇ ಇದ್ದಾರೆ. ಗಾಳಿಯಲ್ಲಿ ಗುಂಡಾಡಿಸೋದು ಬೇಡ. ಒಂದು ಆಯೋಗ ಅಂತ ಒಂದಿದೆ. ಆ ಆಯೋಗದಲ್ಲಿ ಯಾವುದೋ ಒಂದು ಎಲೆಕ್ಷನ್ ಆದಾಗ ಎಲ್ಲ ಪಕ್ಷದ ಏಜೆಂಟ್ಗಳು ಬಂದು ಅಲ್ಲಿ ಹಾಜರಿರ್ತಾರೆ. ಅವರು ಫಾರ್ಮ್ಗಳನ್ನು ಕೊಟ್ಟು ಪ್ರತಿಯೊಬ್ಬರು ಸೈನ್ ಮಾಡ್ತಾರೆ. ಪ್ರತಿಯೊಂದು ಕೌಂಟ್ ಮಾಡಿದಾಗಲೂ ಅಥವಾ ಎಲೆಕ್ಷನ್ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗಲೂ ಕೂಡ ಯಾವುದಾದ್ರೂ ಚೇಂಜ್ ಇದೆಯಾ, ಡಿಲಿಷನ್ ಇದೆಯಾ, ಎಡಿಷನ್ ಇದೆಯಾ, ಪ್ರತಿಯೊಂದನ್ನು ಕೇಳ್ತಾರೆ. ಆವಾಗ ಇವರು ಯಾರು ಇರಲಿಲ್ವಾ? ಎಲ್ಲರೂ ಇದ್ರು ತಾನೆ. ಇವಾಗ ವಿಶೇಷವಾಗಿ ಬಂದು ಇಮಿಡಿಯೇಟಾಗಿ ಈ ಥರ ಒಂದು ಕ್ಷೇತ್ರದ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅಂದರೆ ಆ ಒಂದು ಕ್ಷೇತ್ರದ ಬಗ್ಗೆನೇ ಮಾತಾಡೋಣ. ಯಾವುದದು ನಮ್ಮ ಬೆಂಗಳೂರು ಕರ್ನಾಟಕದ ಬಗ್ಗೆನೇ ಮಾತಾಡೋಣ. ಬೆಂಗಳೂರಿನ ಗ್ರಾಮಾಂತರ ಬಗ್ಗೆ ನೀವು ಮಾತಾಡ್ತೀರಂತ ಹೇಳಿದ್ರೆ ಒಂದು ಮಾತು, ಬೆಂಗಳೂರಿನ ಇದರಲ್ಲಿ 2011ರಿಂದ 2025 ತನಕ ಸರಿಸುಮಾರು ಎಷ್ಟು ಲಕ್ಷ ಜನ ಜಾಸ್ತಿ ಆಗಿದೆ ಎಡಿಷನ್ ಅಂತ ಏನಾದರೂ ಐಡಿಯಾ ಇದೆಯಾ? ಪ್ರತಿಯೊಂದು ಇರುತ್ತೆ. ನೀವೆಲ್ಲ ಈ ಒಂದು ಕಾಂಗ್ರೆಸ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ನುಸುಳುಕೋರ ಬಾಂಗ್ಲಾಕೋರೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಡಿಲಿಷನ್ ಮಾಡೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಅಂಥವ್ರ ಬಗ್ಗೆ ಇವರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನು ಅಂತ ಹೇಳಿದ್ರೆ ನುಸುಳುಕೋರ ಪರವಾಗಿ ಕಾಂಗ್ರೆಸ್ ಇದೆ ಅಂತೇಳಿ ನೀವು ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ವಿನಾಯಕರವರೇ, ನುಸುಳುಕೋರರ ಪರವಾಗಿದ್ದರೆ ನೀವು ಬಾಂಗ್ಲಾದ ರೋಹಿಂಗ್ಯಾ ಮುಸ್ಲಿಮರ ಪರವಾಗಿದ್ದೀರಿ ಅಂತೇಳಿ ಅವ್ರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ರಿಗ್ಗಿಂಗ್ ಆಗಿಲ್ಲ. ನೀವು ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ಆಶಯಗಳನ್ನೇ ಎಲ್ಲೊಂದು ಕಡೆ ಜನರ ಮುಂದೆ ಬೀದಿಗೆ ತರ್ತಿದ್ದೀರಾ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಮನೆಯ ಯಾವುದೋ ಸಾಕು ಪ್ರಾಣಿಗಳಂತೆ ಟ್ರೀಟ್ ಮಾಡ್ತಿರುವಂಥ BJPಗಿರೋದು ಉದಾಹರಣೆ ಮೂಲಕ ನಾನು ಹೇಳೋದಾದರೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿದೆ ಇಡಿಗೆ. ನಿಮ್ಮ ಕೆಲಸ ನೀವು ಮಾಡ್ರಯ್ಯ, ಏನ್ರಯ್ಯ ನೀವು ಈ ಥರ ಕೆಲಸ ಮಾಡ್ತಿದ್ದೀರಿ ಅಂತ ಚೀಮಾರಿ ಹಾಕಿ ಕಳಿಸಿದೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಲ್ಲ, ಪ್ರತ್ಯಕ್ಷವಾಗಿ ತಮಗೆ ಬೇಕಾದಂಗೆ ಬಳಸಿಕೊಳ್ಳುತ್ತಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಸರಿ, ಈ ಒಂದು ಪ್ರಶ್ನೆಗೆ ನಾವು ಕೇಳೋಣ, ಇಷ್ಟು ದಿನ ಇಲ್ಲದಿದ್ದು ಈಗ ಹೇಗೆ ಬಂತು 1 ವರ್ಷದಿಂದ ಸುಮ್ಮನೆ ಕೂತಿದ್ರಿ ಅಂತ?
ಅಲ್ಲೆಲ್ಲೋ ಟಿ ವಿ ಚಾನಲ್ ನಡೀತಿರೋದು ನಾವು ನೋಡ್ತಿದ್ದೀವಿ. 20 ವರ್ಷದಿಂದ ನಡೆದಂಥ ಊತಿಟ್ಟಿದ್ದನ್ನ ಈಗ ಯಾಕೆ ಅವ್ನು ಬಂದು ಕೇಳ್ದ ಅಂತ ನಾವು ಕೇಳಲಿಲ್ಲ. ಅವತ್ತು ಊಟಿಟ್ಟಿದ್ದೀನಿ ಇವಾಗ ಯಾಕಪ್ಪ ಬಂದು ಕೇಳ್ತಿದ್ಯಾ ಅಂತ ಕೇಳ್ತಿದ್ದೀವ. ಅವನಿಗೆ ಪಾಪ ಪ್ರಜ್ಞೆ ಶುರುವಾಯಿತು. 1 ವರ್ಷದಿಂದ ನಡೆದಿದ್ದು ಈಗ ಯಾಕೆ ಶುರುವಾಯಿತು ಅಂದರೆ ರಾಹುಲ್ ಗಾಂಧಿಯಾಗೋ ಅಥವಾ ಕಾಂಗ್ರೆಸ್ಸಿಗೋ ಎಲ್ಲೋ ಒಂದು ಕಡೆ ಸಾಕ್ಷಿಗಳಿಗಾಗಿ ಕಾಯ್ತಾ ಕೂತಿದ್ವು, ಅಂಥದ್ದೇನೋ ನಡೆದಿದೆ. ಸರಿ ಆಯಿತು, ಈಗಲೂ ಚುನಾವಣೆ ಎಲ್ಲೋ ಇದೆ. ಮಹಾರಾಷ್ಟ್ರ ಚುನಾವಣೆ ನಡೀತು, ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಆದರೆ ಕರ್ನಾಟಕಕ್ಕೆ ಯಾಕೆ ಬಂದರು? ಅನುಮಾನಗಳು. ನಿಮಗೆ ಟಿ ವಿ ಚಾನಲ್ ಅವ್ರಿಗೋ ಅಥವಾ ಈಗ ರಾಹುಲ್ ಗಾಂಧಿ ಅವ್ರಿಗೂ ಈಗ ವಿಚಾರ ತಿಳಿದಿದೆಯೇನೋ? ಚುನಾವಣೆ ನಡೆದ ದಿನ ನಾನು ಬೆಂಗಳೂರು ಸೆಂಟ್ರಲ್ನಿಂದ ಬರ್ತಿದ್ದೀನಿ, ಬೆಂಗಳೂರು ಸೆಂಟ್ರಲ್ನ ರಾಜಾಜಿನಗರ ಕ್ಷೇತ್ರದಿಂದ ಬರ್ತೀನಿ, ರಾಜಾಜಿನಗರದಲ್ಲೂ ರಿಗ್ಗಿಂಗ್ ನಡೆದಿದೆ ಅನ್ನುವಂಥ ಅನುಮಾನಗಳಿವೆ. ಆ ಕ್ಷೇತ್ರದಿಂದ ಬರೋನಾಗ ನಾನು ಹೇಳ್ತಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿವೆ. ನಾನು ಆ ದಿನದಿಂದಲೂ ಕೂಡ ನನ್ನ ಧ್ವನಿ ಅವತ್ತು ನೀವು ಚುನಾವಣೆಗೆ ದೂರು ಕೊಡಬೇಕಿತ್ತು. 1 ವರ್ಷದ ನಂತರ ನಿಮ್ಗೆ ಯಾಕೆ ಜ್ಞಾನೋದಯ ಆಯಿತು? ನೀವು ಕೇಳಿಸ್ಕೊಂಡಿಲ್ಲ ಅಷ್ಟೇನಾ? ಆ ದಿನದಿಂದ ಈಗಲ್ಲ, 23ಕ್ಕಿಂತ ಮುಂಚಿಂದಲೂ ಕೂಡ ನಾವು ಬಾಯ್ ಬಿಡ್ಕೋತಾ ಬಂದಿದ್ದೀವಿ. ಕೇಳ್ಬೋದು ಈಗ. ಹಾಗಾದ್ರೆ 23ರ ಚುನಾವಣೆಯಲ್ಲಿ 136 ಬಂತಲ್ಲ, ಆಗೇನಾಯ್ತು ಅಂತ. ಕಳ್ಳ ಒಂದು ಸರಿ ಸಿಗಾಕೊಂಡ ಅಂತ ಕೂಡಲೇ ಹಿಂದೆ ನಡೆದಿದ್ದಲ್ಲ ಸುಳ್ಳ, ಹಿಂದೆ ನಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಿಂದೆ ನಡೆದಿದೆ, ಸಿಗಾಕೊಂಡಿಲ್ಲ ಅಷ್ಟೇ ಕಳ್ಳ. ನಮಗೆ ಹಿಂದಿಯೂ ಸಾಕಷ್ಟು ಸಂದರ್ಭದಲ್ಲಿ ಅನುಮಾನಗಳು ಬಂದಿದೆ. ಕರ್ನಾಟಕದಲ್ಲಿ ಯಾವ ಪರಿಪ್ರಮಾಣದ ಆಂಟಿ ಇನ್ಕಂಬೆನ್ಸಿ ಇದ್ದಾಗ ರಿಗ್ಗಿಂಗ್ ಮಾಡಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರಿಂದ 23ರ ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೀಲಿಲ್ಲ. 24ರ ಚುನಾವಣೆ ಮತ್ತದೇ 240ಕ್ಕೆ ಬಂದು ನಿಂತ್ಕೊಳ್ತು ಕೇಂದ್ರ ಬಿಜೆಪಿ NDA ಸರ್ಕಾರ. ಹೇಗೆ ಆಂಟಿ ಇನ್ಕಂಬೆನ್ಸಿ ಇದ್ರೂ ಸಹ ಯಾಕಷ್ಟು ಕಡಿಮೆ ಬಂತು ಕಾಂಗ್ರೆಸ್ಗೆ ಅನ್ನೋದು ನಮ್ಮ ಅನುಮಾನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಇವರದೇ ಅಧಿಕಾರಿಗಳಿರ್ತಕ್ಕಂಥದ್ದು, ಎಲ್ಲ ಚುನಾವಣೆ ನಡೆಸ್ತಕ್ಕಂಥ ಬಹುಶಃ ಕರ್ನಾಟಕದ ಅಧಿಕಾರಿಗಳು, ಇವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಿಗ್ಗಿಂಗಿಗೆ ಅವಕಾಶ ಆಯ್ತಾ ಸರ್? ನಿಮಗೇನಾದ್ರು ಅನುಮಾನ ಇದೆಯಾ? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ರಿಗ್ಗಿಂಗ್ ಮಾಡಿದೆ, EVM ಹ್ಯಾಕ್ ಮಾಡಿದೆ, ಎಲ್ಲೊಂದು ಕಡೆ ಕಾಂಗ್ರೆಸ್ನ ವೋಟರ್ಸನ್ನು ಡಿಲೀಷನ್ ಮಾಡಿದೆ ಅಂತ ನಿಮಗೇನಾದ್ರು ಅನುಮಾನ ಇದೆಯಾ? ನನಗಿರೋ ಅನುಮಾನ ಒಂದೇ, ಕಾಂಗ್ರೆಸ್ಸಿಗರು ಅವರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ, ಬಾಂಗ್ಲಾ ವಲಸಿಗರಿಗೆ ಬೆಂಗಳೂರಿನಲ್ಲಿ 25,000 ಜನಕ್ಕೆ ಮತದಾನದ ಹಕ್ಕನ್ನು ಕೊಟ್ಟವ್ರು ಯಾರು? ಅದು ಬೇಕು ನನಗೆ. ಆದ್ರೆ ಫ್ಯಾಕ್ಟ್ರಿ ಎಲ್ಲಿದೆ? BJP ಏನು ಸಹಜ ಅಂತಲ್ಲ. ಯಾಕೆ ಅಶ್ವಥ್ ನಾರಾಯಣ ಅವ್ರನ್ನ ಆ ವೋಟರ್ ID ಮತದಾನ ಇದರಲ್ಲಿ ಯಾಕೆ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ರು ಅಲ್ವಾ? ಇದು ಪಾಯಿಂಟು. ನಿಮ್ಮಲ್ಲಿ ಬಾಂಗ್ಲಾ ವಲಸಿಗರಿಗೆ 25 ಇದೇ HSR ಲೇಔಟ್ನ ಮೂಲೆಗಳಲ್ಲಿ ಬಾಂಗ್ಲಾ ವಲಸಿಗರಿಗೆ ಮತದಾನದ ಹಕ್ಕನ್ನು ಇವರೇ ನೀಡಿದ್ದು. ಹಾಗಾಗಿ ಯಾರು ಈ ತಪ್ಪಿತ ಬಿಜೆಪಿಯರ ಕಾಂಗ್ರೆಸ್ಸಿಗರು ಮತದಾನ HSR ಲೇಔಟಲ್ಲಿ ನೀಡಿದ್ರು. BJPಯವರು ಮುದ್ರಣ ಇದರಲ್ಲಿ ಯಾರು ಕೈವಾಡ ಇದ್ದಿದ್ದು? ಅಶ್ವಥ್ ನಾರಾಯಣ ಅವ್ರ ಕೈವಾಡ ಇತ್ತು. ಹಾಗಾಗಿ ಇಬ್ರು ಯಾವ ಅಶ್ವಥ್ ನಾರಾಯಣ ಸರ್? ತುಂಬಾ ಜನ ಅಶ್ವಥ್ ನಾರಾಯಣ BJP ಅಶ್ವಥ್ ನಾರಾಯಣ ಅವರು ಆಲ್ಮೋಸ್ಟ್ ಆಲ್ ಎಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆದಂಥ ವ್ಯಕ್ತಿ. ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಖಂಡಿತ ಐತೆ ನಾವು ನೋಡಿದ್ದೀವಿ, ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಕ್ಷಮೆ ಕೂಡ ಕೇಳಿದ್ದಾರೆ, ನಮಗೂ ಗೊತ್ತಿದೆ ಅದು ಮಾಹಿತಿ ಅಲ್ಲ. ನೀವು ಆಮೇಲೆ ಎರಡನೇದು ಇವಿಗಳ ಬಗ್ಗೆ ಮಾತಾಡ್ತಿರಲ್ಲ, ಅದು ನೀವು ಗೆದ್ರೆ ಮಾತ್ರ. ಇವರು ಕಾಂಗ್ರೆಸ್ನವರು ಸೋತ್ರೆ EV ಮಿಷನ್ ಪ್ರಾಬ್ಲಮ್ಮು, BJPಯವರು ಸೋತ್ರೆ ಅದು ಪ್ರಾಬ್ಲಮ್ಮೇ. ನಿಮ್ಮ ತಪ್ಪುಗಳನ್ನ ಇಟ್ಕೊಂಡು ಜನಸಾಮಾನ್ಯರ ಮೇಲೆ ಇಲ್ಲಿ ಕೇಳ್ರಿ, ಅಶ್ವಥ್ ನಾರಾಯಣ ಅವರು ಚಿಗುರು ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ಚಿಲ್ಮೆ ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ಐತಾ ಇಲ್ವಾ ಹೇಳಿ. ನೀವು ಎದೆ ಮುಟ್ಕೊಂಡು ಹೇಳ್ರಿ, ನಿಮ್ಮ ಅಶ್ವಥ್ ನಾರಾಯಣ ಮೇಲೆ ಕೇಸ್ ಇದೆಯಾ ಇಲ್ವಾ? ಸುಳ್ಳು ಹೇಳಿದ್ರೆ ನೀವು ನನ್ನ ಮೇಲೆ ಹಾಕ್ರಿ ಕೇಸು. ನೀವು ಸುಳ್ಳು ಹೇಳಿದ್ರೆ ಸಾಮಾನ್ಯವಾಗಿ ನೀವು ನನ್ನ ಮೇಲೆ ಏನು ಬೇಕಾದ್ರೂ ಕೇಸ್ ಹಾಕೊಡ್ರಿ. ಇದು ಸತ್ಯ. ಇದು ಚಿಲ್ಮೆ ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ನಿಮ್ಮಲ್ಲಿ ಇಲ್ವಾ? ಇರೋ ದಾಖಲೆ ಸಮೇತ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ನ್ಯಾಯಾಲಯದಲ್ಲಿದೆ. ಇನ್ನೇನ್ರಿ ಬೇಕು? ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಇರ್ತಕ್ಕಂಥ ಗಂಡಸಿ ಸದಾನಂದ್ರ ಅವರ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ನೀವು ವೋಟ್ ರಿಗ್ಗಿಂಗ್ ನೀವು ಕೂಡ ಮಾಡಿದ್ದೀರಾ. ಚಿಲ್ಮೆ ಸಂಸ್ಥೆ ಹೆಸರಿನಲ್ಲಿ ವೋಟರ್ ಐಡಿಯ ಫೇಕ್ ವೋಟರ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ರು. ಅದು ಈಗಲೂ ಕೇಸ್ ಇರ್ತಕ್ಕಂಥದ್ದು. ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಒಂದು ಕಾನೂನು ಪ್ರಕ್ರಿಯೆ ನಡೆದು ಯಾರು ಇದರಲ್ಲಿ ಆರೋಪಗಳನ್ನು ಅಪರಾಧಿಗಳು ಅಂತ ಹೇಳ್ಬಿಟ್ಟು ಪ್ರೂವ್ ಆಲ್ರೆಡಿ ಎಲ್ಲವನ್ನು ಒಂದು ಕೋರ್ಟಿನ ಮೂಲಕ ಹೊರಬಂದಿದೆ. ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ, ಇಡೀ ದೇಶದಲ್ಲಿ 50-60 ವರ್ಷ ಆಡಳಿತ ಮಾಡಿದಂಥ ವ್ಯವಸ್ಥೆಗಳು ಏನು ಒಂದು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಇವ್ರಿಗೆ ಇವತ್ತು ಕ್ವಶನ್ ಮಾರ್ಕ್ ಎತ್ತಿದ್ದಾರೆ. ಯಾಕೆಂದ್ರೆ ಅವು ಬಗ್ಗೆ ನಿಮ್ಮ ಚಿಲುಮೆ ಸಂಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದರು ಸಾಮಾಜಿಕ ಹೋರಾಟಗಾರರು, ಯಾವ ಪಾರ್ಟಿನೂ ಅಲ್ಲ. ನಿಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಸಂಸ್ಥೆ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನ ಮಾಡಿದೆ ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಕಾನೂನು ಕ್ರಮ ಜರುಗಿಸೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಅವ್ರು ಹೇಳಿದ ಹೆಸರೇನೋ ಅಶ್ವಥ್ ನಾರಾಯಣ ಅಂತ. ಇದು
ನಾಳೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಒಂದು ದಾಖಲೆಗಳನ್ನ ಇದ್ದರೆ ನಾಳೆ ನೀವು ಜನರ ಮುಂದೆ ಇಟ್ಟು ನೀವು ಕ್ಷಮೆ ಕೇಳೋಂಥ ಕೆಲಸ ಮಾಡಬೇಕು. ಆದರೆ ನೀವು ಇವತ್ತು ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಾ. ಇದು ನಾವು ಮೊಕದ್ದಮೆಯನ್ನು ಖಂಡಿತವಾಗ್ಲೂ ನಾಳೆ ದಾಖಲೆ ಮಾಡೋಂಥ ಕೆಲಸ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಸರ್, ಕಾಂಗ್ರೆಸ್ನವರು ಇವತ್ತು ಚುನಾವಣೆ ಅಂತ ಒಂದು ಸ್ವಾಯತ್ತ ಸಂಸ್ಥೆ ಇವತ್ತು ಕೆಲಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ವಿಶ್ವಾಸ ಇಲ್ಲ. ಇವ್ರು ಕರ್ನಾಟಕದಲ್ಲಿ 136 ಜನ ಹೇಗೆ ಗೆದ್ರಾಗಾದ್ರೆ ಇವರು ಕೂಡ ಎಲ್ಲ ಒಂದು ಕಡೆ ಚುನಾವಣೆ ಆಗ ಬಳಸ್ಕೊಂಡ್ರೆ ಹಾಗಾದ್ರೆ ನೋಡ್ರಿ, ಕೇಳಿಸ್ಕೊಳ್ರಿ, ಜನರಿಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಲ್ಲ. ಏನ್ ಸರ್ 136 ಸೀಟ್ ಯಾಕೆ ಕೊಟ್ಟಂದ್ರೆ 40% ಏನು ಒಂದು ಕಮಿಷನ್ ಇತ್ತು, ಇವ್ರು ದುರಾಡಳಿತ ಇತ್ತು. ಆ ದುರಾಡಳಿತಕ್ಕೆ ಬೇಸತ್ತು ಜನ 136 ಸೀಟ್ ಗೊತ್ತಿತ್ತು. ಇಲ್ಲ ನೀವು ಯಾಕ್ರೆ ಗೆಲ್ಲಿಲ್ಲ? 62 ಸೀಟ್ 80% ನಿಮಗೆ ಜನ ವೋಟ್ ಹಾಕಿರಿ, ಗೆದ್ದಿರೋದು 136 ಸೀಟು. ಬಿಟ್ಟಿ ಗ್ಯಾರಂಟಿ, ಬಿಟ್ಟಿ ಗ್ಯಾರಂಟಿಯಿಂದ ಗೆದ್ದಿರೋದು ನಿಮ್ಗೆ. ನಮ್ದು ಬುರ್ದ ಅಲ್ಲ, ನಮ್ಮ ಮಹದೇವಪುರ ಡೆಲ್ಲಿ ಕಾಪಿ ಮಾಡಿದ್ದೀರಾ. ನಿಮ್ ಯೋಗ್ಯತೆಗೆ 60 ಸೀಟಲ್ಲಿ ಬಂದು ಕೂತಿದ್ದೀರಾ. ಮಾನ ಮರ್ಯಾದೆ ಏನಾದ್ರೂ ಇದ್ರೆ ವಾಪಸ್ ತಗೊಳ್ಳಿ. ಚಿದಾನಂದ್ ಅವ್ರು ಹೇಳಿ, ನಮ್ಮ ಕ್ಷೇತ್ರ ಮಾತ್ರ ಯಾಕೆ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಎಲೆಕ್ಷನ್ ವೋಟಿಂಗ್ ಇದು ಕಾಪಿ ಅಂತ ಹೇಳ್ತೀರಾ? ನೀವು ಗೆದ್ದಿರೋದು ಅದೇ ಕಾಪಿಯಿಂದ. ಡೆಲ್ಲಿ ಕಾಪಿ ಮಾಡ್ತೀರಾ? ಮಹಾರಾಷ್ಟ್ರದಲ್ಲಿ ಯಾಕ್ರಿ ಕಾಪಿ ಮಾಡ್ತೀರಾ? ಇನ್ನುವರೆಗೂ ಕೊಟ್ಟಿಲ್ಲ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಯಾಕೆ ರಾಹುಲ್ ಗಾಂಧಿ ಏನಕ್ಕೆ 5th ಏನಕ್ಕೆ ರಾಹುಲ್ ಗಾಂಧಿ ಬರ್ತಾರೆ? ಸುರ್ಜಿವಾಲ ಏನಕ್ಕೆ ಬಂದಾದ್ರು? ನಿಮ್ಗೆ ಅಕ್ರಮ ಮಾಡಿದೆ ನಿಮ್ಮ ಬಿಜೆಪಿ ಪಕ್ಷ. ಏನ್ ಜನರಿಗೆ ಮೋಸ ಮಾಡಿದ, ಜನರಿಗೆ ಅವೇರ್ನೆಸ್ ಮೂಡಿಸಕ್ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಡೆಲ್ಲಿಯಿಂದ. ನಿಮ್ಮ ಏನ್ ದುರಾಡಳಿತ ಇದೆ. ಸಾಂವಿಧಾನಿಕ ಸಂಸ್ಥೆಗಳನ್ನ ಈ ರೀತಿ ಬಳಸ್ಕೊಂಡ್ರೆ, ಯಾರೇ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳ ಕಗ್ಗೋಲೆ ಅಂತ ಹೇಳ್ತೀನಿ. ಸಾಂವಿಧಾನಿಕ ಸಂಸ್ಥೆಗಳೇನಾದರೂ ಯಾವುದೇ ವ್ಯಕ್ತಿ ಪರವಾಗಿ ಪಕ್ಷದ ಪರವಾಗಿ ಮರ್ಜಿಗೆ ಒಳಗಾದರೆ ಈ ದೇಶದ ಸಂವಿಧಾನ ಕೊಲ್ಯಾಪ್ಸ್ ಆಗುತ್ತೆ. ಈ ದೇಶದಲ್ಲಿ ಯಾರ ಮೇಲೂ ಕೂಡ ವಿಶ್ವಾಸ ಇರಲ್ಲ. ಇವತ್ತು ಈ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಕ್ಕಂಥ ಅವಶ್ಯಕತೆ ಏನಿದೆ? ರಾಹುಲ್ ಗಾಂಧಿ ಅವರೇ ದಯಮಾಡಿ ಬನ್ನಿ. ಮೈಸೂರಿನಲ್ಲಿ ನಿಮ್ಮ ಡ್ರಗ್ ಫ್ಯಾಕ್ಟರಿ ತಗಲಾಕೊಂಡಿದೆ, ಉತ್ತರ ಕೊಡಿ. ಇವತ್ತು NIA ಭಯೋತ್ಪಾದಕರನ್ನ ಬಂಧಿಸಿದೆ, ಭಯೋತ್ಪಾದಕರ ನಗರ ಆಯ್ತಾ ಇದೆ ಬೆಂಗಳೂರು. ನಿಮಗೆ ಯೋಗ್ಯತೆ ಇದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರನ್ನ ಆಚೆ ಹಾಕ್ರಿ. ಮಹಾರಾಷ್ಟ್ರದಿಂದ ಬಂದು ಭಯೋತ್ಪಾದಕರನ್ನ ಹಿಡಿಬೇಕು, ಗುಜರಾತಿಂದ ಬಂದು ಭಯೋತ್ಪಾದಕರನ್ನ ಹಿಡಿಬೇಕು. ನೀವು ತಯಾರು ಮಾಡ್ತಿರ್ತಕ್ಕಂಥ ಫ್ಯಾಕ್ಟ್ರಿನಲ್ಲಿ ಮಹಾರಾಷ್ಟ್ರದಿಂದ ಬಂದು ಸೀಸ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರೆ ಡ್ರಗ್ ಫ್ಯಾಕ್ಟ್ರಿ. ನಾಚಿಕೆ ಆಗಲ್ವಾ? ಏನಾಯ್ತು ನಿಮ್ದು PSI ಹಗರಣ? ಏನಾಯ್ತು PCM? ಏನಾಯ್ತು 40%? ಒಂದೇ ಒಂದು ಕೇಸ್, ಒಬ್ಬನ ಅರೆಸ್ಟ್ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ವಾ? ಸುಳ್ಳನ್ನ 100 ಬಾರಿ ಹೇಳಿ ಸುಳ್ಳನ್ನ ನಿಜ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಸುಳ್ಳಿನ ಕೋಟೆ ಮಗುಚು ಬಿದ್ದಿದೆ. ಸಾಂವಿಧಾನಿಕ ಸಂಸ್ಥೆಗಳನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಈ ದೇಶ ಯಾರನ್ನು ನಂಬೋದು? ಸರ್ ಈಗ ಮೂಲ ನೋಡಿ, ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂದ್ರೆ ಈ ತರ ಹೂವಾಪೂವನ ಹುಟ್ಟಾಕೋ ಅಂತದ್ದು. ಇವ್ರ ಕೈಲಿ ಏನು ಅಂದ್ರೆ ಈಗ ನೋಡಿ, ನೀವು ಸತ್ಯ ಹರಿಶ್ಚಂದ್ರರು, ನೀವು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಆಯ್ತಾ? ತುಂಬಾ ಪ್ರಾಮಾಣಿಕವಾಗಿ ಎಲ್ಲ ಇದ್ದೀರಾ. ಅವರು ಈಗ ನೋಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಅವ್ರ ಬುಡಕ್ಕೆ ಯಾವಾಗ ಅಂಟ್ಕೊಳ್ಳುತ್ತೆ ಈ ರೀತಿ ಎಲ್ಲ ಉನ್ನಾರ ಮಾಡಿ ಅದು ಇದು ಹೂವಾಪೂವಗಳೆಲ್ಲ ಕಟ್ತಾರೆ. ಏನು ಈಗ ನೋಡಿ, ಅಕ್ರಮ ವಲಸಿಗರು ಅವ್ರನ್ನ ಸಾಕ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಅಕ್ರಮ ವಲಸಿಗರು ಯಾರು ಬಾಂಗ್ಲಾದಿಂದ ವಲಸೆ ಬಂದಿದ್ದಾರೆ ಅವ್ರನ್ನ ಪ್ರತಿನಿತ್ಯ ಸರ್ ಅಲ್ಲ ಅವ್ರಿಗೆ ಏನ್ ಮಾಡ್ತಿದೆ ಅಂದ್ರೆ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕು, ಯಾವ ರೀತಿ ಬೇಕು, ಮೂಲ ಸೌಲಭ್ಯ ಬೇಕು, ಪ್ರತಿನಿತ್ಯ ಆಹಾರಗಳು ಬೇಕು, ಎಲ್ಲ ರೀತಿಯಾದ ಸಾಕ್ತಿದೆ ರಾಜ್ಯ ಸರ್ಕಾರ. ಎಷ್ಟೋ ಕಡೆ ಬಡತನ ಇದೆ ಸ್ವಾಮಿ. ಇಲ್ಲಿ ಹುಟ್ಟಿರೋ ಇಲ್ಲಿ ಬೆಳೆದಿರೋರ್ಗೆ ಅವ್ರನ್ನ ಪೂರ್ಣ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅಕ್ರಮ ವಲಸಿಗರು ಯಾರು ಅವರು ಇವ್ರಿಗೆ ವೋಟ್ ಬ್ಯಾಂಕು, ಎಷ್ಟೋ ಇವ್ರು ಎಲ್ಲ ವೋಟರ್ ID ಮಾಡ್ಕೊಂಡು ಇಲ್ಲಿ ಸಾಕ್ತಿದ್ದಾರೆ. ಇವ್ರಿಗೆ ನಾಳೆ ಎಲ್ಲಿ ಹೌದು 100% ಅದೇ ಮಾಡ್ತಾರೆ. ನಾನು ಕೇಳ್ತೇನೆ, ಬೆಂಗಳೂರು ಸೆಂಟ್ರಲ್ ರಿಗ್ಗಿಂಗ್ ಆಗಿದೆಯಾ? ರಿಗ್ಗಿಂಗ್ ಆಗಿರೋದಕ್ಕೆ ಅನುಮಾನ ಬಂದಿದೆ. ಯಾವ ರೀತಿ ಅನುಮಾನ ಬಂದಿದೆ? MLA ಎಲೆಕ್ಷನ್ ಅಂದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ MP ಚುನಾವಣೆಯಲ್ಲಿ ಹೆಂಗೆ ಸರ್ 1 ಲಕ್ಷದಿಂದ 2 ಲಕ್ಷ ಮತದಾನ 60,000ದಿಂದ 70,000 ಸೇರುತ್ತೆ, 7 ಲಕ್ಷ ಹೆಂಗೆ ಸರ್ ಇನ್ಕ್ರೀಸ್ ಆಗುತ್ತೆ? ನಾನು ಕೇಳೋದು ಒಂದು ಕ್ವಶನ್. ಡೌಟ್ ಬಂದಾಗ ಚುನಾವಣಾ ಆಯೋಗದತ್ತ ಮುಕ್ತವಾಗಿ ಹೋಗಿ ಕೇಳಕ್ಕೆ ಹೋಗ್ತಾ ಇದೀವಿ. ಇವ್ರಿಗೆ ಯಾಕೆ? ಆಮೇಲೆ ಇನ್ನೊಂದು BJP ಸ್ನೇಹಿತರು ಹೇಳ್ತಾರೆ ಯಾಕೆ ರಾಹುಲ್ ಗಾಂಧಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ರಾಹುಲ್ ಗಾಂಧಿ ಯಾರು? ವಿರೋಧ ಪಕ್ಷದ ನಾಯಕರು. ಅಂದರೆ
ಸರ್ ನೋಡಿ ಸರ್, ಕ್ವಶನ್ ಮಾಡೋದಕ್ಕೂ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ವಿಚಾರ ಇದೆ ಮಾತಾಡಕ್ ಬಂದಿದ್ದಾರೆ. ಅದಕ್ಕೆ ಯಾಕೆ ಇವ್ರು ಎದುರ್ಕೊಳ್ತಾರೆ ಸರ್? ಅಲ್ಲಿ ಮೋದಿ ಅವರು ನಮ್ಮ ರಾಹುಲ್ ಗಾಂಧಿ ಮಾತಾಡುವಾಗ ಮುಖ ಕೊಟ್ಟು ನೋಡೋದಿಲ್ಲ, ಎದ್ದು ಹೊಟ್ಬಿಡ್ತಾರೆ. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮಿತ್ರರಿಗೆ ರಾಹುಲ್ ಬರ್ತಾ ಇದ್ದಾರೆ ಅಂದ್ರೆ ಭಯ, ಅವರು ನಡುಕ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ ಸರ್. ನಾನು ಸರ್, ಚುನಾವಣಾ ಆಯೋಗ ನಿಮ್ಮ ವಿರುದ್ಧ ಇದೆಯಾ ದೇಶಾದ್ಯಂತ? ಸರ್ ಇವಾಗ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹಾಕಿದ್ದಾರೆ ಕರ್ನಾಟಕ ಬೇಡರಿ, ಕರ್ನಾಟಕದ ಮಾತಾಡ್ರಿ ಕಥೆನ. ಸ್ಕ್ಯಾಮಿಂಗ್ ಹೆಂಗ್ ವೋಟಿಂಗ್ ಹೆಂಗ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರಲ್ಲ. ಅಮೆರಿಕನ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಈ ತರ ಇವರು ವೋಟಿಂಗ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಆ ಟ್ಯಾಪಿಂಗ್ ಮೇಲೆ ಬಂದ್ಬಿಟ್ಟು ಇವತ್ತು ಇವರು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ. ಬೂಟ್ ಏಜೆಂಟ್ ಇಂದ ಹಿಡ್ದು ಬೂಟ್ ಮಿಷಿನ್ ಹಿಡ್ದು ಎಲ್ಲ ಕೊಂಡ್ಕೊಳ್ತಾ ಇದ್ದಾರೆ. ಇವರು ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಹತ್ರ ಮಾತಾಡೋ ನೈತಿಕತೆ ಇಲ್ಲ. ಇವತ್ತು ಮಹಾರಾಷ್ಟ್ರ ಆಗಲಿ, ಇವಾಗ ಬೆಂಗಳೂರು ಸೆಂಟ್ರಲ್ ತಗೊಳ್ಳಿ ಎಕ್ಸಾಂಪಲು. ಇವಾಗ 1,40,000 ಓಟು ಜಾಸ್ತಿ ಹೆಂಗಾಗುತ್ತೆ ಸರ್? ಲಾಸ್ಟ್ 5 ಗಂಟೆ 6 ಗಂಟೆಗೆ ಅಲ್ಲಿರೋ ಏಜೆಂಟ್ಗಳನ್ನ ಅಲ್ಲಿರೋ ಆಫೀಸರ್ಸ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡು ಇವರು ಡಬಲ್ ಮಾಡ್ಕೊಂಡು ಗೆದ್ದಿರೋ. ಅಲ್ಲಿರ್ತಕ್ಕಂಥ ಆಫೀಸರ್ಸು ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡೋದು. ಆ ಆಫೀಸರ್ಗೆ ಈ ಸರ್ಕಾರದ ಮೇಲೆ ಭಯ ಇಲ್ವಾ? ಸರ್ಕಾರಕ್ಕೆ ಅವ್ರ ಮೇಲೆ ಕಂಟ್ರೋಲ್ ಇರ್ಲಿಲ್ವಾ? ಎಲೆಕ್ಷನ್ ಕಮಿಷನರ್ ಬಂದ್ಬಿಟ್ಟು ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಚುಮ್ಮಲ್ಲಿ ಹಾಕೊಂಡು ಬೊಂಬೆ ಮಾಡಿಕೊಂಡಿದ್ದಾರೆ. ಇವತ್ತು ಇವರು ನರೇಂದ್ರ ಮೋದಿ ಅಮಿತ್ ಶಾ ಏನು ಹೇಳ್ತಾರೋ ಕೈ ಬೊಂಬೆ ಥರ ಆಡ್ತಾ ಇದೆ. ಅದಕ್ಕಾಗಿ ಇವತ್ತು ಬಂದ್ಬಿಟ್ಟು ಇವರು 1,40,000 ಓಟ್ ಲೀಡಿಂಗ್ ಅಲ್ಲಿ ತಗೊಂಡಿದ್ದಾರೆ. ಇವತ್ತು ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬೆಂಗಳೂರು ಸೆಂಟ್ರಲ್ಲಿ PC ಮಗನ ಎಲ್ಲದೊಂದು ಕಡೆ ಕಣ್ಕೊಂತಾರೆ, ಎಲ್ಲಿ ಕಾಣಿಸ್ಕೊಳ್ಳಲ್ಲ. ಇಲ್ಲಿ ಇಂದಿರಾನಗರ್ ಹೋಗಿ MLA ಹೊಡೆದು ಓಡಿಸ್ತಾರೆ, ಮಧೇಪುರದಲ್ಲಿ ಅದು ನಿಂಬೋಲಿ ಹತ್ರ ಸೇಡ್ಸಲ್ಲ. ಎಲ್ಲಿ ಕಾಣಿಸ್ಕೊಳ್ದೆ ಇರೋರು 1,40,000 ಓಟ್ ಹಿಂಗೆ ತಗೊಂಡ್ರಿ. ನೀವು ಕೇಳಿದವ್ರಿ ಅವರಿಗೆ ಇವತ್ತು PC ಮಗನವರು MP ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಗೊತ್ತಾಗ್ತಾ ಇಲ್ಲ ಜನಕ್ಕೆ. ರಿಗ್ಗಿಂಗ್ ಆಗಿದೆ ಸರ್. ಸರ್ ಖಂಡಿತ ಇವತ್ತು ಭಾರತದಲ್ಲಿ ಚುನಾವಣಾ ಆಯೋಗ ಏನಾದಿದ್ರೆ ಅದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಅವತ್ತಿಂದ ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ಏಜೆಂಟಾ? ಬೂತ್ ಇನ್ಚಾರ್ಜ್ ತಗೊಂಡಿದ್ದವಳು ನಾನು, ಕೇಳಿಸ್ಕೊಳ್ಳಿ. ಆದ್ರೆ ಕೇಳಿ, ಲಾವ್ಲೆ ರೋಡ್ ಅಲ್ಲಿ ಕೇಳಿ, MLA ಅಲ್ಲಿ ವೋಟ್ ಹಾಕಿರುವಂತಹ ಕೆಲವು ಹಿರಿಯ ನಾಗರಿಕರು ಬಂದು ಕ್ವಶನ್ ಕೇಳ್ತಾ ಇದ್ರು, ಈ MP ಎಲೆಕ್ಷನ್ ಅಲ್ಲಿ ನಮ್ಮ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಬೂತ್ ಮಟ್ಟದಲ್ಲಿ ಕೇಳ್ತಿದ್ರು. ಇದನ್ನ ಯಾವತ್ತೂ ಕ್ವಶನ್ ಮಾಡಿದಂತಹ ರಾಹುಲ್ ಗಾಂಧಿ ಅವರು 45 ಅಲ್ಲ, ಪ್ರಶ್ನೆ ಮಾಡೋ ಹಕ್ಕು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಿದೆ, ವಾಕ್ ಸ್ವಾತಂತ್ರ್ಯ ಇದೆ. ಹಾಗಂತ ಚುನಾವಣಾ ಆಯೋಗ ರಿಗ್ಗಿಂಗ್ ಮಾಡಿದೆ, ಎಲ್ಲೊಂದ್ ಕಡೆ ಚುನಾವಣಾ ಆಯೋಗ ನಿಮ್ಮ ಪರವಾಗಿದ್ರೆ ಪ್ರಶ್ನೆ ಮಾಡೋದು ತಪ್ಪು ಅಂತಲ್ಲ. ಪ್ರಶ್ನೆ ಮಾಡೋದನ್ನೇ ತಪ್ಪು ಅಂತ ಹೇಳಿದ್ರೆ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯನ ಅಡ್ಡಿಪಡಿಸ್ತಂತೆ. ಅವ್ರದ್ದು ಕಂಪ್ಲೇಂಟ್ ವಿತಿನ್ 45 ದಿನದಲ್ಲಿ ಹಾಕ್ಬೇಕು. 2 ವರ್ಷಗಳ ಗಂಟ ವೇಟ್ ಮಾಡಿ ಈಗ ಈ ಪ್ರಕರಣ ತಗೊಂಡು ಯಾಕೆ ಬಂದಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಸರ್ಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಅದನ್ನ ಅವ್ರು ತಿಳ್ಕೋಬೇಕು ಫಸ್ಟು. ಇವ್ರು ಎಲ್ಲೆಲ್ಲಿ ಸೋತಿರ್ತಾರೋ ಅಲ್ಲೆಲ್ಲ ಚುನಾವಣಾ ಅಕ್ರಮ ಆಗಿದೆ, ಇವ್ರು ಎಲ್ಲೆಲ್ಲಿ ಗೆದ್ದಿರ್ತಾರೋ ಅಲ್ಲಿ ಚುನಾವಣಾ ಆಯೋಗ ಸರಿ ಇಲ್ಲ. ಕರ್ನಾಟಕದಲ್ಲಿ ಏನಾದರೂ ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ಏಜೆಂಟ್ ರೀತಿ ಕೆಲಸ ಮಾಡ್ತಿದೆ ಎಂಬ ಅನುಮಾನ ಯಾವಾಗ ನಿಮ್ಗೆ ವ್ಯಕ್ತ ಆಗಿದೆ? ನೀವು ಹಿರಿಯ ನಾಗರಿಕರಿದ್ದೀರಾ, ನಿಮಗೆ ಆ ಥರ ಅನಿಸ್ತಿದೆಯಾ? ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆ, ಏಕಪಕ್ಷೀಯವಾಗಿ ಕೆಲಸ ಮಾಡ್ತಿದೆಯಾ, ದ್ವಿಪಕ್ಷೀಯವಾಗಿ ಕೆಲಸ ಮಾಡ್ತಿದೆಯಾ, ಯಾರ್ದೋ ಮರ್ಜಿಗೆ ಒಳಗಾಗ್ತಿದೆ ಎಂಬ ಅನುಮಾನ ಏನಾದರೂ ಇದೆಯಾ ನಿಮಗೆ? ಚುನಾವಣಾ ಆಯೋಗ ಏನಾದರೂ ಆ ರೀತಿ ಮಾಡಿದರೆ ಅವತ್ತೇ ಇವರು ಅದರ ಬಗ್ಗೆ ತೆಗಿಬೇಕಾಗಿತ್ತು. ಚುನಾವಣೆ ಆಗಿ ಎಷ್ಟೋ ದಿವಸ ಆಯಿತು, ಇವತ್ತು ಇವ್ರಿಗೆ ಜೀವ ಬಂತ ಹೇಳೋಕ್ಕೆ? ಅವತ್ತೇ ಯಾಕೆ ಹೇಳಿಲ್ಲ ಇವರು? ಅವತ್ತೇ ಆ ದಿವಸನೇ ಹೇಳಬೇಕಾಯ್ತು. ದಟ್ ಈಸ್ ದಿ 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ವಿಸರ್ಜನೆ ಮಾಡಬೇಕು. ಆಮೇಲೆ ಕಾಂಗ್ರೆಸ್ನವರು ಬೇರೆಯವರಿಗೆ ಅಧಿಕಾರಕ್ಕೆ ಕೊಟ್ಟು ಅವರು ತಪ್ಪು ಮಾಡಿದಾಗ ಅವ್ರನ್ನ ಕಿವಿ ಹಿಂಡಿ ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡಬೇಕು ಅಂತ ನಮ್ಮ ಮಹಾತ್ಮ ಗಾಂಧಿಯವರ ಉದ್ದೇಶವಾಗಿತ್ತು, ಅವರ ಮನೋಭಿಪ್ರಾಯವಾಗಿತ್ತು. ದಟ್ ಈಸ್ ದಿ 1 ಪಾಯಿಂಟ್. ದಟ್ ಈಸ್ ದಿ 3rd ಪಾಯಿಂಟ್ ಏನಪ್ಪ ಅಂದರೆ, ನೀವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದವರು ಸರ್ ಓ ಹ್ಯೂಮ್, ಒಬ್ಬ ಇಂಗ್ಲಿಷ್ ಅಧಿಕಾರಿ. ಸರ್, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಅಧಿಕಾರಿಗಳಿದ್ರು, ಹೌದಲ್ವ ಸರ್? ನಿಮ್ಮದೇ ಅಧಿಕಾರಿಗಳಿದೆ, ನಿಮ್ಮದೇ ಸರ್ಕಾರ ಇದ್ದರೂ ಕೂಡ ವೋಟರ್ಸ್ನ ಎಕ್ಸ್ಟ್ರಾ ಸೇರಿಸ್ಲಿಕ್ಕೆ ಹೆಂಗೆ ಅವಕಾಶವನ್ನು ಕೊಟ್ಟರು? ಡಿಲಿಷನ್ಗೆ ಹೆಂಗೆ ಅವಕಾಶವನ್ನು ಕೊಟ್ಟರು? ಅಂದರೆ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವಾ? ಈ ಸರ್ಕಾರದ ಕಂಟ್ರೋಲ್ ಇಲ್ವಾ? ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ಪಕ್ಷದ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಏನರ್ಥ? ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರೋದಿಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ.
ಸೊ ಆದ್ರಿಂದಾಗಿ ನಮಗೆ ಹಿಡಿತದಲ್ಲಿ ಇರಲಿಲ್ಲ. ಅದು ಮೊದಲ ವಿಷಯ. ಟೆಕ್ನಿಕಲ್ ಆಗಿ ಮಾತಾಡ್ತೀನಿ ನಾನು. ಚುನಾವಣೆ ಫಲಿತಾಂಶ ಬಂದಾಗ ಚುನಾವಣಾ ಫಲಿತಾಂಶ ಏನಿತ್ತು ಸೆಂಟ್ರಲ್ ನಾನು ಇದ್ದಿದ್ರಿಂದ ನನಗೆ ಇದ್ರ ಬಗ್ಗೆ ಒಂದು ಸಣ್ಣ ಅನುಮಾನಗಳು ಅವತ್ತಿಂದಲೂ ಇದೆ. ಏನು ಅನುಮಾನ ಬಂತ ಹೇಳಿ? ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಚುನಾವಣೆ ಫಲಿತಾಂಶ ಬಂದ ದಿನ ಹೆಚ್ಚು ಕಡಿಮೆ 20-30 ಸಾವಿರ ಮನ್ಸೂರ್ ಅಲಿ ಖಾನ್ ಅನ್ನೋ ವ್ಯಕ್ತಿ ಪ್ಲಸ್ಗೆ ಬಂದ್ಬಿಟ್ಟಿದ್ರು. ಹೆಚ್ಚು ಕಡಿಮೆ ದಾಟಿ 70-60-70 ಸಾವಿರದವರೆಗೂ ಪ್ಲಸ್ಸಲ್ಲಿ ಬಂದಿದ್ರು. ಇದ್ದಕ್ಕಿದ್ದಂಗೆ ನಾವು ಸಂಭ್ರಮಾಚರಣೆ ಶುರು ಮಾಡಿಬಿಟ್ಟಿದ್ವಿ ಸ್ವಾಮಿ, ಶುರು ಮಾಡಿದ್ವಿ. ಆಚೆ ಬಂದು ಸಂಭ್ರಮಾಚರಣೆ ಶುರು ಮಾಡಿ 10-15 ನಿಮಿಷದಲ್ಲಿ ಎಲ್ಲವೂ ಬದಲಾಗುತ್ತೆ. ಮಹಾದೇವಪುರದ ಫಲಿತಾಂಶ ಹೊರಗೆ ಬರ್ತಿದ್ದಂಗೆ ಎಲ್ಲವೂ ಬದಲಾಗುತ್ತೆ. ನಮ್ಗೆ ಸಡನ್ ಆಗಿ ಆಶ್ಚರ್ಯ ಆಗುತ್ತೆ. ಒಂದು ಇದು ಟೆಕ್ನಿಕಲ್ ಇಶ್ಯೂ. ಮತ್ತೊಂದು ಚುನಾವಣೆ 23ಕ್ಕೆ ಚುನಾವಣೆಯ ಮುಂಚಿಂದಲೂ ಕೂಡ ನಾವು ಬಡ್ಕೊಳ್ತಾ ಬಂದಿದ್ದು ಒಂದು ವಿಚಾರವನ್ನು ನಮ್ಗೇನು ಮಾಡೋದಕ್ಕಾಗಲಿಲ್ಲ ಅನ್ನೋ ನೋವು ನನಗಿದೆ. ಡಿಲೀಷನ್ನು ಮತ್ತು ಅಡಿಷನ್ನು. ಎಷ್ಟು ಜನ ಒಂದೊಂದು ಬೂತಿನ ನಾನು ಲೆಕ್ಕ ಬೇಕಾದ್ರೂ ಕೊಡ್ತೀನಿ ನಿಮಗೆ. ಒಂದು ಬೂತಲ್ಲಿ ಇದ್ದಕ್ಕಿದ್ದಂಗೆ ಸತ್ತವರನ್ನು ಡಿಲೀಟ್ ಮಾಡಿಲ್ಲ, ಇರುವವರನ್ನ ಡಿಲೀಟ್ ಮಾಡಿದ್ದಾರೆ. ಒಂದು ಸತ್ತವರನ್ನು ಡಿಲೀಟ್ ಮಾಡಿಲ್ಲ ಅನ್ನೋ ಸಮಸ್ಯೆಗಳನ್ನು ಎಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ನೀವು ಅವತ್ತು ನೀವು ಅದನ್ನ ಯಾವುದನ್ನು ಕವರ್ ಮಾಡಲಿಲ್ಲ ಅನ್ನೋದು ಅಷ್ಟೇ. ನೀವು ಹೋರಾಟ ಯಾಕ್ರಿ ಇವಾಗ ಮಾಡ್ತಾ ಇದ್ದೀರಾ? 1 ವರ್ಷ ಯಾಕ್ರಿ ಸುಮ್ಮನೆ ಇದ್ರಿ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ನಾವು ಒಂದು ದಿನವೂ ಸುಮ್ಮನೆ ಕೂತಿಲ್ಲ, ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದು. ನಿಮ್ಮ ಕಣ್ಣಿಗೆ ಬಿದ್ದಿರೋದು ಇವಾಗ ಅದೇ ಸಮಸ್ಯೆ. ಮತ್ತೊಂದು ಭಾಳ ಮುಖ್ಯವಾದ್ದು 1 ವರ್ಷದ ಬಗ್ಗೆ ಹೇಳಿದ್ರು. ಇಷ್ಟು ದಿನ ನಾವು ಯಾಕೆ ಈಗ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯವಾಗಿ ನೀವು ಕೇಳಿಸ್ಕೋಬೇಕು. ಇವತ್ತು ನಾವು ಹೋರಾಟ ಮಾಡದೇ ಹೋದರೆ ಈ ಪ್ರವೃತ್ತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ನಾವು ರೆಸಿಸ್ಟೆನ್ಸ್, ನಾವು ವಿರೋಧವನ್ನ ಮಾಡದೇ ಹೋದರೆ ಈ ಚುನಾವಣಾ ಆಯೋಗ, ಈ ಇಡಿ, ಈ CBI, ಈ IT ಎಲ್ಲವೂ ಸೇರ್ಕೊಂಡು ವಿಪಕ್ಷಗಳನ್ನ ಮಣ್ಣಿಗೆ ಹಾಕಿ ತುಳಿದು ಮಣ್ಣು ಮಾಡಿಬಿಡ್ತಾರೆ. ನಾವು ರೆಸಿಸ್ಟೆನ್ಸ್ ತೋರಿಸ್ಬೇಕು ರೀ. ನಿನ್ನೆ ನಡೆದಂಥ ಲೋಕಸಭೆ ಸದನದಲ್ಲಿ ಕೇಂದ್ರ ಸಚಿವರೊಬ್ಬರು ಹೇಳ್ತಾರೆ, ಪಾಕಿಸ್ತಾನದ ಪರವಾಗಿ ರಾಹುಲ್ ಗಾಂಧಿ ಮಾತಾಡ್ತಾರೆ. ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ, ಬಿಜೆಪಿಗರನ್ನ, ಮೋದಿಯನ್ನ ಪ್ರಶ್ನೆ ಮಾಡಿದ್ರೆ ಪಾಕಿಸ್ತಾನದ ಪರ ಅಂತ ನೀವು ನನಗೆ ಆರೋಪ ಮಾಡ್ತೀರಾ? ಎಸ್ ಮೇಡಮ್. ಬ್ಯಾಂಗ್ಳೂರು ಗ್ರಾಮಾಂತರ ಬಗ್ಗೆ ಮಾತಾಡಿದ್ರಿ. 2011ರಿಂದ 2025ರವರೆಗೆ 60 ಲಕ್ಷ ಮತದಾರನ ಆ್ಯಡ್ ಮಾಡಿದ್ದಾರೆ. ಗೊತ್ತಿದೆ ತಾನೆ? ನಾವು ಹೇಳೋದಿಷ್ಟೇ, ಈ ಕಾಂಗ್ರೆಸ್ ಪಕ್ಷಕ್ಕೆ ಇಡಿ ಬಗ್ಗೆ ನಂಬಿಕೆ ಇಲ್ಲ, ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ನಂಬಿಕೆ ಇಲ್ಲ, ಅಥವಾ ಯಾವುದೇ ಒಂದು EVM ಬಗ್ಗೆ ನಂಬಿಕೆ ಇಲ್ಲ. ಈ ಕಾಂಗ್ರೆಸ್ ಪಕ್ಷ ಇತಿಹಾಸ ನೋಡಿದ್ರೆ ಅರ್ಥ ಆಗುತ್ತೆ. ಇವರು 40% ಅಂತೇಳಿ ಅಧಿಕಾರಕ್ಕೆ ಬಂದರು. ಇವ್ರ ಹತ್ರ ಅಧಿಕಾರ ಇದೆ, ಗೃಹ ಇಲಾಖೆ ಇದೆ. ಇವತ್ತಿನ ಹೊರಗಡೆ ಒಂದೇನಾದ್ರೂ ಸಾಬೀತು ಮಾಡಿದ್ರಾ? ಯಾಕೆ ಮಾಡ್ತಾ ಇಲ್ಲ? 40% ಅಧಿಕಾರಕ್ಕೆ ಬಂದ್ರಲ್ಲ. ಇವತ್ತಿನ ಹೊರಗಡೆ ಇವ್ರ ಹತ್ರ ಗೃಹ ಇಲಾಖೆ ಇದೆಯಲ್ಲ, ಏನು ಜೀವಂತ ಇದೆಯಾ ಗೃಹ ಇಲಾಖೆ? ಇಷ್ಟು ಹಗರಣಗಳು ನಡೀತಾ ಇದೆ, ಇಷ್ಟು ದಿನ ಬೆಳಿಗ್ಗೆ ಆದ್ರೆ ಇಷ್ಟು ಫಾರ್ಮರ್ ಸಮಸ್ಯೆ, ಜ್ವಲಂತ ಸಮಸ್ಯೆಗಳಿದೆ. ಯಾವ್ದು ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಬರೀ ಈ ತರದ್ದು ಏನ್ ಬೇಕು, ಹಿಟ್ ಅಂಡ್ ರನ್ ಕೇಸ್, ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನಿಲ್ಲ. ನಿಜವಾಗ್ಲೂ ನಿಮ್ಮ ಹತ್ರ ತಾಕತ್ತು ಇದ್ರೆ ಸಾಬೀತುಪಡಿಸಿ. ತಪ್ಪು ಯಾರೇ ಮಾಡ್ಲಿರಿ, ಯಾವುದೇ ಪಕ್ಷದವ್ರು ಮಾಡ್ಲಿರಿ, ಒದ್ದು ಒಳಗಾಕಿ. ನಿಮ್ಮ ಹತ್ರ ಈ ಗವರ್ಮೆಂಟ್ ಇದೆ ತಾನೆ? ಈಗ ಎಲೆಕ್ಷನ್ ಇದ್ದಾಗ ಗವರ್ಮೆಂಟ್ ಯಾರ್ದಿತ್ತು? ನಿಮ್ದೇ ತಾನೇ ಇತ್ತು. ಯಾರೇ ತಪ್ಪು ಮಾಡ್ಲಿ, ಯಾಕೆ ಸುಮ್ಮನಿದ್ದೀರಾ? ಯಾಕೆ? ನೋಡಿ, ಜನರಿಗೂ ಅನುಮಾನ ಬರುತ್ತೆ, ನೀವು ಮಾಡ್ತಿರೋದು ನಿಜವಾಗ್ಲೂ ಅಪಾದನೆನಾ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ಅಥವಾ ಇರುವ ವಿಷಯವನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ಥರ ವಿಷಯಗಳನ್ನು ತರ್ತಾ ಇದ್ದೀರಾ ಅಂತ ಜನರಿಗೂ ಅರ್ಥ ಆಗುತ್ತೆ. ನೀವು ತಿಳ್ಕೊಬೇಕು. ನೋಡಿ, ಇಡೀ ಇಲ್ಲಿರುವವರು ಒಂದ್ಸರಿ ಏನೋ ಒಂದು ಬಂದಾಗ ಜಾತಿ ಗಣಿತ ಅಂತ ತರ್ತೀರಾ, ಅದಾದ್ಮೇಲೆ 15 ದಿನಕ್ಕೆ ಜಾತಿ ಗಣತಿ ಮಾಡೋಕ್ಕಾಗತ್ತೆ. ಇದು 1 ವರ್ಷ ಬೇಕಾ ನಿಮ್ಗೆ? ಈಗ ಎಚ್ಚೆತ್ತು ಬಿಟ್ರಾ? ನೀವೇ ಮೊನ್ನೆ ಅನೌನ್ಸ್ ಮಾಡಿದ್ರಲ್ಲ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2 ತನಕ ಜಾತಿ ಗಣತಿ ಮಾಡ್ತೀವಂತ. ಇಡೀ ರಾಜ್ಯದ್ದು ಜಾತಿ ಗಣತಿ ಮಾಡೋಕ್ಕೆ 15 ದಿನ ಸಾಕಾಗುತ್ತೆ. ಇಡೀ ಎಲೆಕ್ಷನ್ ಅಲ್ಲಿ ಈ ತರ ಆಗಿದೆ ಅಂತ ಹೇಳಿ ನಿಮ್ಮ ಏಜೆಂಟ್ಗಳು ಅವತ್ತು ಇರ್ಲಿಲ್ವಾ? ಯಾರು ಜೀವಂತ ಇದಾರೆ ತಾನೆ? ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ಏಜೆಂಟಾ? ಚುನಾವಣಾ ಆಯೋಗದಿಂದ ನೀವು ಪದೇ ಅಧಿಕಾರಕ್ಕೆ ಬರ್ತಾ ಇದ್ದೀರಾ. ಚುನಾವಣಾ ಆಯೋಗ ಎಲ್ಲ ಒಂದು ಕಡೆ ಇಡೀ ಒಂದು ಪಕ್ಷದ ಪರವಾಗಿದೆಯಾ? ಈ ತರ ಒಂದು ಪ್ರಶ್ನೆಗಳು ದೇಶಾದ್ಯಂತ ಎತ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಒಂದು ವೇಳೆ ಚುನಾವಣಾ ಆಯೋಗ ಒಂದು ಪಕ್ಷದ ಪರವಾಗಿ ನಿಂತರೆ ಈ ದೇಶದ ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿರೋದು ಕಾಂಗ್ರೆಸ್ ಪಕ್ಷ ರೀ. ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದು ಇತಿಹಾಸ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೆ ನೋಡಿ, ಒಂದು ಸತ್ಯ ಘಟನೆ ಹೇಳ್ತೀನಿ ನೋಡಿ. ಇದೇ 2019ರಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಈಗ ಮನ್ಸೂರ್ ಅಲಿ ಖಾನ್ ಇದ್ದಾರಲ್ಲ, ಅದಕ್ಕೆ ಮುಂಚೆ ರಿಜ್ವಾನ್ ಅರ್ಷದ್ ಇದ್ದರು. ಆವಾಗ ಇದೇ KG ರೋಡಲ್ಲಿ ರಜತಾ ಕಾಂಪ್ಲೆಕ್ಸಲ್ಲಿ ಇವರು ಮತದಾರರ ಡೂಪ್ಲಿಕೇಟ್ ಇದು ಆಡಿಷನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಮಾಡಿದ್ರು ಬೆಂಗಳೂರು ಸೆಂಟ್ರಲ್ಲಿ. ಹೌದು, RR ನಗರದಲ್ಲಿ ಹಿಡಿದಿದ್ರಲ್ಲ ತಾವು? RR ನಗರದಲ್ಲಿ ಹಿಡಿದಿದ್ರಲ್ಲ ಸರ್? RR ನಗರದಲ್ಲಿ ಯಾರು ಹಿಡಿದಿದ್ದು ಸರ್? ಉಪ್ಪಾರಪೇಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ರಿಜ್ವಾನ್ ಅರ್ಷದ್ ಮೇಲೆ, ಬೇಕಂದ್ರೆ ಕೇಳಿ. ರಿಜ್ವಾನ್ ಅರ್ಷದ್ ಮೇಲೆ ಕಂಪ್ಲೇಂಟ್ ಇದೆ, ಬೇಕಂದ್ರೆ ಕೇಳಿ. ಇಲ್ಲೇ ಇದೆ ಪ್ರಭಾತ್ ಕಾಂಪ್ಲೆಕ್ಸ್ ಅಂತ ಇದೆ, ಪ್ರಭಾತ್ ಕಾಂಪ್ಲೆಕ್ಸ್ ಇಲ್ಲೇ ಇದೆ.
ಪ್ರಭಾತ್ ಕಾಂಬ್ಳೆ 2019 ನಮ್ಮ ಪ್ರೇಮು ನಮ್ಮ ಪಕ್ಷದಲ್ಲೇ ಇದ್ದಿದ್ದು ಕೇಳಿ ಅವ್ರಿಗೆ. ಇತಿಹಾಸನ ಕಗ್ಗೋಲೆ ಮಾಡಿರೋದು ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇಡೀ ನಮ್ಮ ಕಗ್ಗೋಲೆ ಮಾಡಿರೋದು ಪ್ರಜಾಪ್ರಭುತ್ವ ಯಾವಾಗ ಯಾರು ಮಾಡಿದ್ದು? ತುರ್ತು ಪರಿಸ್ಥಿತಿ ತಂದಿರೋದು ಯಾರು? ಎಲೆಕ್ಷನ್ ಅಲ್ಲಿ ಅಕ್ರಮ ಮಾಡಿರೋದು ಎಸಗಿರೋದು ಯಾರು? ಇದು ಇಡೀ ಜನತೆ ಗೊತ್ತಿಲ್ವಾ? ಸರ್, ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಎಲ್ಲ ಕಡೆನೂ ಜನರು ತಿರಸ್ಕಾರ ಆಗ್ತಾ ಇರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಈ ಒಂದು ಹತಾಶೆ ಹೇಳ್ತಿದ್ದಾರೆ ಜನರು ತಿರಸ್ಕಾರ ಮಾಡ್ತಿಲ್ಲ, ಚುನಾವಣಾ ಆಯೋಗದ ಮುಖಾಂತರ ನಮ್ಮನ್ನು ತಿರಸ್ಕಾರ ಮಾಡ್ತೀರಾ ಅಂತ ಹೇಳಿ ಅವ್ರು ಆರೋಪ ಮಾಡ್ತಿದ್ದಾರೆ. ವರ್ಷದಿಂದ ಮಾನ್ಯ ನರೇಂದ್ರ ಮೋದಿ ಅವರು ಒಳ್ಳೆ ಆಡಳಿತದಿಂದ ಅವ್ರು ಹೇಳ್ತಿದ್ದಾರೆ ಜನರು ತಿರಸ್ಕಾರ ಮಾಡ್ತಿಲ್ಲ, ಇಂಥ ಚುನಾವಣಾ ಆಯೋಗಗಳ ಬಳಸ್ಕೊಂಡು ತಿರಸ್ಕಾರ ಮಾಡಿಸ್ತಿದ್ದೀರಾ ಅಂತ. ಈ ಚುನಾವಣೆ ಯಾವುದೇ ಒಂದು ಸ್ವಾಯಿಕ ಸಂಸ್ಥೆಗಳನ್ನ ಯಾರು ಅಕ್ರಮವಾಗಿ ಬಳಸ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರೆ ಕಾಂಗ್ರೆಸ್ ಅವ್ರು ಯಾಕೆ ಆರೋಪ ಮಾಡ್ತಾವ್ರೆ ಅಂದ್ರೆ ಅವರು ಸೋಲಿನ ಹತಾಶೆಯಿಂದ ಎಲ್ಲೋ ಒಂದ್ ಕಡೆ ಹುಚ್ಚರು ತರ ಇವತ್ತು ಇಡೀ ದೇಶದಲ್ಲಿ ತಿರುವಂತ ಕೆಲಸ ಇವತ್ತು ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರು ನೈತಿಕತೆ ಇದ್ದಿದ್ರೆ ಇವರು ಚುನಾವಣಾ ಅಕ್ರಮಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ವಿಚಾರವಾಗಿ ಇವತ್ತು ಪಾದಯಾತ್ರೆನೋ ಧರಣಿನ ಕೂತಿದ್ರೆ ಅವರು ಪ್ರಶ್ನೆ ಮಾಡಬಾರ್ದಾ ಚುನಾವಣಾ ಆಯೋಗನ? ಕೇಳಿ ಅಲ್ಲ, ಪ್ರಶ್ನೆ ಮಾಡಿದ್ರೆ ನಿಮಗೆ ತೊಂದ್ರೆ? ಚುನಾವಣಾ ಆಯೋಗನ ಪ್ರಶ್ನೆ ಮಾಡಬಾರ್ದಾ? ಈಗ MLA ಪ್ರಶ್ನೆ ಮಾಡದೆ ತಪ್ಪು ಅಂತ ಹೇಗೆ? ಆಯ್ತು, ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಬಿಡಿ. ನೀವ್ ಯಾಕೆ ಚುನಾವಣಾ ಆಯೋಗದ ಏಜೆಂಟ್ ತರ ಹೋಗ್ತಾ ಇರ್ತಾರ ಆನ್ಸರ್ ಮಾಡ್ತೀವಿ? ಯಾವಾಗ್ಲೂ ಚುನಾವಣಾ ಆಯೋಗದ ಮೇಲೆ ಹೊರೆ ಹೊಡ್ತಿರಲ್ಲ. ಇಲ್ಲಿ 136 ಸೀಟ್ ಬಂದ್ ಗೆದ್ರಲ್ಲ, ಅವಾಗ ಏನಾಗಿತ್ತು? ಅವಾಗ ಗೊತ್ತಿರ್ಲಿಲ್ವಾ ನಿಮಗೆ? ಈಗ ಹೊಸ ವಿಚಾರ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಈ ಪ್ರಸ್ತಾಪ ಮಾಡ್ಕೊಂಡು ಯಾಕೆ ವಿಷಯ ಬದಲಾವಣೆ ಮಾಡ್ತಿದ್ದೀರಾ? ಅದನ್ನು ಫಸ್ಟ್ ನೀವು ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಅವರಿಗೆ ಕೋರ್ಟಿನ ಮೇಲೇನು ನ್ಯಾಯಾಲಯದ ಮೇಲೇನು ನಂಬಿಕೆ ಇಲ್ಲ, ಚುನಾವಣಾ ಆಯೋಗದ ಮೇಲೂ ನಂಬಿಕೆ ಇಲ್ಲ. ಅಲ್ಲೇನಾದ್ರೂ ಅಕ್ರಮ ನಡೆದಿದ್ರೆ ಆಯೋಗದ ಮೇಲೆ ಅವ್ರಿಗೆ ಅನುಮಾನ ಇದ್ರೆ ಪುರಾವೆಗಳು ತಗೊಂಡೋಗಿ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಈ ಬೀದಿ ರಂಪಾಟ ಉಚ್ಚಾಟ ಆಡೋದಕ್ಕಿಲ್ಲ. 5ನೇ ತಾರೀಕು ಬರ್ತಾ ಇದ್ದಾರೆ ಅವ್ರು ರಾಹುಲ್ ಗಾಂಧಿ ಅವರು. ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು ನಿಮ್ಮ ಪ್ರಕಾರ? ಸರ್, ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡೋದು ತಪ್ಪು ಅನ್ನೋದು ಇಲ್ಲ ಸರ್, ಪ್ರಶ್ನೆ ಮಾಡಲೇಬೇಕು. ನಾವ್ ಹೇಳ್ತಾ ಇದೀವಲ್ಲ, ಎಲ್ಲಾರ ಹಕ್ಕದು ಪ್ರಶ್ನೆ ಮಾಡಲೇಬೇಕು. ಆದ್ರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ತರ ಆಗ್ತಿದೆ ಅಂತ ಹೇಳಿದ್ರೆ, ಮೋದಿ ಅವ್ರನ್ನ ವಿರೋಧ ಮಾಡ್ತಾ ಇವತ್ತಿನ ದಿನ ದೇಶನ ವಿರೋಧ ಮಾಡೋಕೆ ಶುರು ಮಾಡಿದ್ದಾರೆ. ಅವ್ರ ಯಾವುದೇ ಆದೇಶ ಆಗಲಿ ಅವ್ರ ಪರವಾಗಿ ಬಂದ್ರೆ ಆ ಸಂಸ್ಥೆ ತುಂಬಾ ಒಳ್ಳೆ ಸಂಸ್ಥೆ ಆಗಿರುತ್ತೆ, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಏನಂತ ಹೇಳಿದ್ರೆ ಅವ್ರ ವಿರೋಧವಾಗಿ ಏನಾದರೂ ಆದೇಶಗಳು ಬಂದಾಗ ಏನಾಗುತ್ತೆ, ಆ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ನಡೆದಿರುತ್ತೆ. ಅದು ಆ ಮನಸ್ಥಿತಿ. ಇವಾಗ ಇವ್ರು ಹೇಳ್ತಾ ಇದ್ದಾರೆ ಏನು ರಿಗ್ಗಿಂಗ್ ನಡೆದಿದೆ ಅಂತೇಳಿ, ಅದೇ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದವರು ಅಂತ ಹೇಳ್ತಾ ಇದ್ರು. ಅವತ್ತಿನ ದಿನ ಇವ್ರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಇವತ್ತಿನವರೆಗೂ ಕಾಯ್ಕೊಂಡಿರ್ಬೇಕಾ? ಆದ್ರೆ ಇವಾಗ ಏನಂತ ಹೇಳಿದ್ರೆ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಅಕ್ರಮವಾಗಿ ಏನು ವೋಟರ್ ಲಿಸ್ಟ್ಗೆ ಸೇರಿಸಿದಾರಲ್ಲ ಜನಗಳನ್ನ, ಅವ್ರನ್ನ ತೆಗೆದು ದೂರ ತಳ್ತಾ ಇದ್ದಾರೆ. ಎಲ್ಲಿ ಭಾರತ ಪೂರ್ತಿಯಲ್ಲಿ ಅದೇ ತರ ಬರುತ್ತೆ, ತಳ್ತಾರೆ, ಈಚೆಗೆ ತಳ್ತಾರೆ ಅಕ್ರಮ ವಲಸಿಗರನ್ನೆಲ್ಲಾರನ್ನೂ ಕೂಡ ಅಂತ ಹೇಳ್ಬಿಟ್ಟು ಭಯ ಪಟ್ಟಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಚುನಾವಣಾ ಆಯೋಗವನ್ನು ತಾವು ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ. ಚುನಾವಣಾ ಆಯೋಗವೇ ತಾವು ಹೇಳ್ದಂಗೆ ಕೇಳ್ತಿದೆ, ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡೋದನ್ನ ತಪ್ಪು ಅಂತ ಹೇಳ್ತಿದ್ದೀರಾ ನೀವು. ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಆಯ್ತು. ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ನೀವು ಯಾಕೆ ಚುನಾವಣಾ ಆಯೋಗದ ವಕ್ತಾರ ತರ ಕೆಲಸ ಮಾಡ್ತಾರೆ? ಅದಕ್ಕೆ ಕ್ಲಾರಿಫಿಕೇಶನ್ ಯಾರು ಕೊಡಬೇಕು? ಚುನಾವಣಾ ಆಯೋಗ ಅಲ್ವಾ? ನಿಮಿಷ, ಅಧಿಕಾರಕ್ಕೆ ಬಂದ್ರೆ ಅದು ಪ್ರಜಾಪ್ರಭುತ್ವ ಗೆಲುವು ಅಂತ ಹೇಳ್ತಾರೆ ಇವರು. ಅಕಸ್ಮಾತ್ ಏನಾದರೂ BJP ಗೆದ್ದುಬಿಟ್ರೆ ಅದು EVM ಯಾಕೆ ಅಂತ ಹೇಳ್ತಾರೆ. ಇದು ಯಾವ ಮಟ್ಟಕ್ಕೆ ಸರಿ? ಇವ್ರು ಗೆದ್ದಾಗ ಇವರು ಹಿಮಾಚಲ ಪ್ರದೇಶ, ಕರ್ನಾಟಕ, ಅದಾದ್ಮೇಲೆ ತೆಲಂಗಾಣ 3 ಸ್ಟೇಟ್ ಗೆದ್ದಾಗ ಅದು EVM ಹಾಕ್ ಮಾಡೇ ತಾನೇ ಗೆದ್ದಿರೋದವರು. ಮತ್ತೆ ಅದ್ರ ಜೊತೆಗೆ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬಿಹಾರದಲ್ಲಿ ಏನಾದರೂ ಚುನಾವಣಾ ಅಕ್ರಮ ನಡೆದಿದ್ರೆ ನಮಗೆ ತಗೊಂಬನ್ನಿ, ನಮಗೆ ಪ್ರೂಫ್ ಕೊಡಿ, ನಾವು ಮಧ್ಯದಲ್ಲಿ ಬರ್ತೀವಿ ಅಂತ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ. ಇದಕ್ಕೆ ಯಾಕೆ ಇವ್ರು ಹೋಗಂಗಿಲ್ಲ ಸರ್? ಬಿಹಾರ ಚುನಾವಣೆ ಹೇಳ್ತಾ ಇದ್ದಾರಲ್ವಾ, 7 ಲಕ್ಷ ಜನ ಅಪ್ಲಿಕೇಶನ್ ವಾಪಸ್ ಕೊಟ್ಟಿಲ್ಲ, 15 ಲಕ್ಷ ಜನ ಮೈಗ್ರೇಷನ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇವ್ರ ಉದ್ದೇಶ ಏನು ಅಂತಂದ್ರೆ, ಇವ್ರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಏನೇನು ಇದೆಯೋ ಓಟು, ಅದನ್ನ ಇವರು ಡಬಲ್ ಸೈಡ್ ಇರೋದನ್ನ ಅವ್ರಿಗೆ ಕೊಡ್ಬೇಕಷ್ಟೇ. ಇವ್ರು ಮುಸಲ್ಮಾನ್ ತುಷ್ಟೀಕರಣ ಸೆಂಟ್ರಲ್ದೊಂದು ಹೇಳ್ತಾ ಇದ್ರು ಸರ್. ಬೆಂಗಳೂರು ಸೆಂಟ್ರಲ್ ಸಿದ್ದರಾಮಯ್ಯನವ್ರು ಬರ್ತಾರೆ, ಬೆಂಗಳೂರು ಸೆಂಟ್ರಲ್ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಬರ್ತಾರೆ. ಅಲ್ಪಸಂಖ್ಯಾತ ಪರವಾಗಿದ್ದೀರಾ ವಿರುದ್ಧವಾಗಿದ್ದೀರಾ? ನಾನು ಪ್ರಜಾಪ್ರಭುತ್ವದ ಪರ. DK ಶಿವಕುಮಾರ್ ಬರ್ತಾರೆ, ಗ್ರಾಮಾಂತರದಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಇವ್ರಿಗೆ ಕ್ಲಾರಿಟಿ ಇಲ್ಲ. ದಯಮಾಡಿ ಇವ್ರು ಬರ್ತಾ ಇದಾರಲ್ವಾ, ಇವ್ರು ಬರ್ಲಿ, ರಾಹುಲ್ ಗಾಂಧಿ ಅವ್ರು ಬರ್ಲಿ, ದಯಮಾಡಿ ಸಾಕ್ಷಿ ಕೊಡಿ ಸ್ವಾಮಿ. ನಮಗೆ ಬೇಕಾಗಿರೋದು ಪ್ರೂಫು. ನಿಮ್ಮ ಬುರುಡೆ ಬೇಕಾಗಿಲ್ಲ ಸ್ವಾಮಿ. ಬೀದಿ ನಾಟಕ ಕೇಳಲ್ಲ ನೀವು. ನೋಡಿ, ಅವಾಗ ರಾಹುಲ್ ಗಾಂಧಿ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ, ಅವಾಗ PSI ಅಂತ ಅಂದ್ರು, 40% ಅಂದ್ರು, ನೀವು ಲಾಬ್ ಬಂದ್ರಿ ಮೀಡಿಯಾದವರು. ಇವತ್ತು ಬಂದ್ರು ಚುನಾವಣಾ ಮಾತು ವಾಪಸ್ ತಗೊಳ್ಳಿ, ನಿಮ್ಮದ್ದು ತೋರಿಸ್ತೀವಿ ಸ್ವಾಮಿ.
ಸರ್ ಪ್ಲೀಸ್ ಪ್ಲೀಸ್ ಹೈಯೆಸ್ಟ್ ಮಿಸ್ಯೂಸ್ ಮಾಡ್ಕೊಳ್ಳೋದೇ ನೀವು. ನೋಡಿ ಒಂದೇ ಒಂದು ಕೇಸ್ ಹಾಕಕ್ಕಾಗಿಲ್ಲ PSI ಹಗರಣಕ್ಕೆ 40% ಹಗರಣಕ್ಕೆ ಒಂದೇ ಒಂದು ಕೇಸ್ ಹಾಕಕ್ಕಾಗಿಲ್ಲ. ಇವಾಗ ಬರ್ತಿದ್ದಾರೆ ಚುನಾವಣಾ ಅಕ್ರಮ ಅಂತಿದ್ದಾರೆ, ಎಲ್ಲರೂ ಜೈ ಜೈ ಅಂತಿದ್ದಾರೆ. ಇದನ್ನ ಬಿಡಬೇಕು. ಇವ್ರು ಸುಳ್ಳುಗಳನ್ನ ರಾಹುಲ್ ಗಾಂಧಿ ಸಾಕ್ಷಿಯನ್ನ ಕೊಡ್ತಾರೆ. ಸರ್ ಒಂದು ನಿಮಿಷ, ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ ಏನಾದರೂ ಚುನಾವಣೆ ಪರಿಷ್ಕರಣೆ ಆಯಿತು ಅಂದರೆ ಮುಂದಿನ 2.5 ವರ್ಷ ಇವರು ಗೌರ್ಮೆಂಟ್ ಬರುತ್ತೆ, ಎಲೆಕ್ಷನ್ ಬರುತ್ತೆ, ಅವಾಗ ಇವರು 36 ಸೀಟ್ ತೊಗೊಂಡಿದಾರಲ್ಲ, 36 ಸೀಟ್ಗೆ ಬರ್ತಾರೆ. ಯಡಿಯೂರಪ್ಪನವ್ರು ಹೇಳ್ತಿದ್ರು ಒಂದ್ಸರಿ ಅಧಿಕಾರಕ್ಕೆ ಅಲ್ಲ, ಯಡಿಯೂರಪ್ಪನವರು ಹಿಂಗೆ ಹೇಳ್ತಿದ್ರು ಅಧಿಕಾರಕ್ಕೆ ಬಂದಾಗ ಒಂದ್ಸರಿ ಇನ್ನು 15 ವರ್ಷ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ. ಆಮೇಲೆ ಏನಾಯ್ತು ಅಂತ ಗೊತ್ತು, ಯಾರಿಗೂ ಗ್ಯಾರಂಟಿ ಇಲ್ಲ, ಎಲ್ಲ ಡಿಸೈಡ್ ಮಾಡೋರು ನೀವಲ್ಲ, ನಾವಲ್ಲ, ಈ ದೇಶದ ಜನ. 2.5 ವರ್ಷದಲ್ಲಿ ಇವರು ದೇಶದ ಮತದಾರ ಡಿಸೈಡ್ ಮಾಡೋದು, ಯಾರನ್ನೂ ಡಿಸೈಡ್ ಮಾಡೋದು ಇಲ್ಲ ಅಂತ ಹೇಳ್ತಾ ಇಲ್ಲ. ಜನರಿಗೆ 2.5 ವರ್ಷದಲ್ಲಿ ಕರ್ನಾಟಕ ಸರ್ಕಾರದ ಜನ ಇವರ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಇವ್ರದ್ದು ಎಂಟಿ ಇನ್ಕಂಬನ್ಸಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವ್ರು ಮುಂದಿನ ಎಲೆಕ್ಷನ್ ನಲ್ಲಿ ಚುನಾವಣೆ ಇದ್ರ ಬಗ್ಗೆ ಭಯ ಇದ್ದು ಈ ಕತೆ ಹೇಳ್ತಾ ಇದ್ದಾರೆ. 32 ಸೀಟ್ 32 ಸಾರಿ ಕೇಳೋದು ವಾಪಸ್ ಬರೋದು, ಕೋರ್ಟ್ಗೆ ಹೋಗೋದು, ಕ್ಷಮೆ ಕೇಳೋದು, ವಾಪಸ್ ಬರೋದು. 12 ಡಿಫಾಮೇಷನ್ ಕೇಸ್ ಹಾಕಿದೀವಿ, ಅದಕ್ಕೆಲ್ಲದಕ್ಕೂ ಹೋಗಿ ಸಾರಿ ಕೇಳಿ ಬಂದಿದ್ದಾರೆ. ಕರ್ನಾಟಕದಲ್ಲಿ 13ನೇ ಕೇಸು ಹೋಗಿ DK ಶಿವಕುಮಾರ್, ಸಿದ್ದರಾಮಯ್ಯ ಅಂಡ್ ರಾಹುಲ್ ಗಾಂಧಿ ಮೊನ್ನೆ ಹೋಗಿ ಬೇಲ್ ತಗೊಂಡ್ ಬಂದಿದ್ದಾರೆ. ಯಾವುದನ್ನ ಇವ್ರು ನಿಜ ಹೇಳಿದಾರೆ ಸ್ವಾಮಿ? ಎಲ್ಲ ಸುಳ್ಳು. ಬಲವಂತದ ಕ್ರಮ ಬೇಡ. ಕಾಂಗ್ರೆಸ್ಸಿನ ಇತಿಹಾಸ ಅಂದ್ರೆ ಸುಳ್ಳು. ಅವರಿಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ ಆಗೋದಿಲ್ಲ ಅಂತ ಮುಂದಿನ ಸಾರಿ ಅಂತ, ಅದಕ್ಕೆ ಈಗಿಂದ ಪ್ರಹಸನ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ನಾಟಕ ಮಾಡ್ತಾ ಇದ್ದಾರೆ. ಅವರು ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ 137 ಸೀಟ್ಲಿಂದ ಅವ್ರು 37 ಸೀಟ್ ಬರೋದು 100% ಶುದ್ಧ. ಈಗ ಅವ್ರು ಹೇಳಿದ್ರು ನೀವು 136 ಸೀಟ್ಗಳು ಗೆದ್ರಿ, ಅವತ್ತು ಚುನಾವಣಾ ಆಯೋಗ BJP ವಿರುದ್ಧ ಕೆಲಸ ಮಾಡ್ತಾ? ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ಚುನಾವಣಾ ಆಯೋಗ ಪ್ರಶ್ನೆಯನ್ನು ಮಾಡ್ತಿದ್ರ, ಈ ದೇಶವನ್ನು ನೀವು ಇಂಡಿಪೆಂಡೆಂಟ್ ಆಗಿ ಓನ್ಲಿ ಒಂದು ಕಾಂಗ್ರೆಸ್ 48 ವರ್ಷ ಈ ದೇಶವನ್ನು ಆಳಿದ್ರಿ, ಟೋಟಲ್ 75 ವರ್ಷ ನಿಮ್ಮ ಕಂಟ್ರೋಲೇ ಇತ್ತು ಈ ದೇಶದಲ್ಲಿ. ಆಗ ಚುನಾವಣಾ ಆಯೋಗ ನಿಮ್ಮ ಜೊತೆ ಇತ್ತ, ಆಗ ಒಳ್ಳೇದಿತ್ತಾ? ಸರ್ ಏನಾಗಿದೆ ಅಂದರೆ ಇವಾಗ BJP ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ 1 ವರ್ಷದಿಂದ ಏನು ಮಾಡ್ತಿದೆ, ನಮಗೆ ಮಾಹಿತಿ ಸಂಘಟನೆ ಮಾಡಬೇಕು, ಇದು ಸಂಗ್ರಹಿಸಬೇಕಾಗಿತ್ತು. ಅದಕ್ಕೆ ಬಂದುಬಿಟ್ಟು ಸಂಗ್ರಹ ಮಾಡಬೇಕಾಗಿತ್ತು 1 ವರ್ಷದಿಂದ. ಅದಕ್ಕೆ ಇವಾಗ ರಿಪೋರ್ಟ್ ಸಿದ್ಧರಾಗಿದೆ, ನಾವು FIR ಮಾಡೋಕ್ಕೆ ರೆಡಿ ಇದ್ದೀವಿ. ಇವತ್ತು BJP ಅವ್ರಿಗೆ ಏನಾಗಿದೆ ಅಂದರೆ ಬುಕ್ಕಿಂಗು, ಬೇರೆ ಬುಕ್ಕಿಂಗ್ ಮಾಡೋದೇ ಅವ್ರಿಗೆ ಕೆಚ್ಚಾಗೋಗಿದೆ. EVM ಬುಕ್ಕಿಂಗು, ಇದು ಆಫೀಸರ್ಸ್ ಬುಕ್ಕಿಂಗು ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡೆ ರಾಜಕೀಯ. ಇವಾಗ 17 ಜನ ನಮ್ಮ ಕಾಂಗ್ರೆಸ್ಸಿಂದ ಕರ್ಕೊಂಡೋಗಿದ್ರು, ಯಾರು ನಮ್ಮ BJP ಬಾಂಬೆ ಬಾಯ್ಸ್ ಇಂದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಏನಕ್ಕೆ ಎಲ್ಲರೂ ಬುಕ್ಕಿಂಗು ಎಲ್ಲ ದುಡ್ಡುಗೋಸ್ಕರ ಇವರು ರಾಜಕೀಯ ಮಾಡ್ತಾರೆ. ಜನಕ್ಕೆ ಪರವಾಗಿ ಇವ್ರು ಮಾಡ್ತಾ ಇಲ್ಲ. ಇವತ್ತು ಇವರು ಎಲ್ಲರೂ ಬಂದ್ಬಿಟ್ಟು ಸ್ಟೇ ಹೈಕೋರ್ಟಲ್ಲಿ ಸ್ಟೇ ಬೇರೆ ತೊಗೊಂಡಿದ್ದಾರೆ. ಇವತ್ತು ರಗ್ಗಿಂಗಲ್ಲಿ ನಂಬರ್ 1 BJP. ರಗ್ಗಿಂಗ್ ಇಲ್ಲ ಅಂದರೆ BJP ಇವತ್ತಿನ ದಿನ 30 ಸೀಟು ಬರಲ್ಲ ಕಾಂಗ್ರೆಸ್ಸಲ್ಲಿ. ಇವತ್ತು ಎಲೆಕ್ಷನ್ ನಡೆದ್ರೆ BJP ಬಂದು ಧೂಳಿಪಟ ಆಗೋಗುತ್ತೆ. 36 ವರ್ಷದಿಂದ BJP ಕರ್ನಾಟಕದಲ್ಲಿ 1 ಪವರ್ ಬಂದೇ ಇಲ್ಲ ಇವತ್ತವರೆಗೂ. JDS ದರ್ಗೆ ಹೋಗುತ್ತೆ, ಯಾರು ಕರೀತಾ ಅವ್ರ ಮನೆಗೆ ಓಡೋಗ್ಬಿಡೋದು. ಬರಪ್ಪ ನಮ್ಮ ಮನೆಗೆ, ಬರಪ್ಪ ನಿಮ್ಮ ಮನೆಗೆ ಓಡೋಗ್ಬಿಡೋದು. ವಾಸಿ ಪೌಡ್ರಿ ನಿರ್ಮಾತರ ಇವರು. ಉಜಾಲ ಅಡ್ವರ್ಟೈಸ್ಮೆಂಟ್ ಇರತ್ತೆ, ಆ ಥರ BJP ಅವ್ರದ್ದು. ಯಾರು ಕರೀತಾರೆ, ಅಧಿಕಾರ ಯಾರು ಕರೀತಾರೆ ಓಡೋಗ್ಬಿಡೋದು. ಜನಕ್ಕೆ ಪರವಾಗಿ ಇವರು ಕೆಲಸ ಮಾಡೋರು ಇಲ್ಲ. ಇವರು ರಗ್ಗಿಂಗ್ ಮಾಡೋದೇ ಕಾಲ ತಳ್ಕೊಂಡಿದ್ದಾರೆ ಇವತ್ತವರೆಗೂ. ಜನ ಒಳ್ಳೆ ಸಾಂವಿಧಾನಿಕ ಸಂಸ್ಥೆಗಳ ಈ ರೀತಿ ಅನುಮಾನದಿಂದ ನೋಡಿದ್ರೆ ಎಷ್ಟು ಮಟ್ಟಿಗೆ ಅವರು ಯಾವ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ? ಈ ರೀತಿ ನೀವು ಕ್ವಶನ್ ಮಾಡ್ತಾ ಇದ್ರೆ, ನೀವು ಗೆಲ್ಲಿಲ್ಲ ಅಂತೇಳಿ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರ್ತಕ್ಕಂಥದ್ದು ಅಂಥವನ್ನ ಅನುಮಾನದಿಂದ ನೋಡೋದ್ರಿಂದ ಈ ದೇಶದ ಜನ ಏನು ಅನ್ಕೋಬೇಕು? ಸರ್, ಅನುಮಾನ ಅನ್ನೋದಂದ್ರೆ ಆರೋಪ ಮಾಡ್ತಾ ಇಲ್ಲ. ನಮ್ಮ ವೇರಿಯೇಷನ್ ಇದೆ. MLA ಎಲೆಕ್ಷನ್ಗೂ MP ಎಲೆಕ್ಷನ್ಗೂ ವೇರಿಯೇಷನ್ ಇದೆ. ಏನು 1 ಲಕ್ಷ ಜನ ಕರೆಕ್ಟಾಗಿ 6 ತಿಂಗಳಲ್ಲಿ ಸರ್ 6 ತಿಂಗಳಲ್ಲಿ ನೋಂದಾಯಿತಾರ ಆಗ್ಬಿಡ್ತಾರಾ? ನೀವೇ ಹೇಳಿ. ಇಷ್ಟೊಂದು ಡಿಫ್ರೆನ್ಸಲ್ಲಿ ಗೆಲ್ಲಕ್ಕಾಗುತ್ತಾ? ಅಲ್ಲಿ ಮೀಡಿಯಾದಲ್ಲೇ ಬಂದಿದೆ, PC ಮೋಹನ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. MLAಗಳು ವಿರೋಧವಲ್ಲ, ಅರವಿಂದ್ ಲಿಂಬಾವಳಿಯಿಂದ ಹಿಡಿದು ಅಲ್ಲಿ ಸುತ್ತಮುತ್ತ ರಘು, ಇನ್ನೊಬ್ರು, ಎಲ್ಲರೂ ಇಂಥ ಹೆಸರು ಹೇಳಕ್ಕಾಗಲ್ಲ. BJP ಅವರೇ ಸರ್. ವ್ಯಕ್ತಿ ಇವತ್ತು ನೋಡಿ ಸರ್, ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತಾರೆ. ನಾವು ಕ್ಯಾಂಡಿಡೇಟ್ ವಿಚಾರ ಮತ್ತೆ ಪೋಲಿಂಗ್ ಆಗಿರೋ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಹಂಗಾರೆ ಡೌಟೇ ಪಡಬಾರ್ದಾ ಸರ್? ಹಂಗಾರೆ ಕಾನೂನಲ್ಲಿ ಅವಕಾಶ ಇರೋದನ್ನ ವಾಕ್ ಸ್ವಾತಂತ್ರ್ಯ ಇದೆ, ನಮ್ಮ ಹಕ್ಕನ್ನ ಪ್ರತಿಪಾದಿಸಕ್ಕೆ ಹೋಗ್ತಾ ಇದ್ದೀವಿ. ಅದನ್ನ ಇವ್ರು ಒಪ್ಪಲ್ಲ. ಇವ್ರು ಹೆಂಗ್ ಗೊತ್ತಾ ಸರ್, ಇವರು ಕೈಗೊಂಬೆ ಆಗಿರ್ಬೇಕು. ಇವ್ರು ಏನೇ ಮಾಡಿದ್ರು BJP ಅವರೆಲ್ಲ ಸತ್ಯಹರಿಶ್ಚಂದ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವ್ರಿಗೆ ಭಯ ಇಲ್ಲ ತಾನೆ ಸರ್? ರಿಗ್ಗಿಂಗ್ ಆಗಿಲ್ಲವಲ್ಲ? ಯಾಕೆ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರೋದನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ರು? ಒಂದು. ಎರಡನೇದು ಸರ್, ರಾಹುಲ್ ಗಾಂಧಿ ಅವರು ಬರೋದ್ ಕಾರಣ ಬಂದ್ಬಿಟ್ಟು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅವರ ಹುದ್ದೆಗೆ ತಕ್ಕನಂಗೆ ಅವರು ಇದನ್ನ ಎತ್ತಿ ಹಿಡಿಯಕ್ಕೆ ಬರ್ತಾ ಇದ್ದಾರೆ, ನಮ್ಮ ಪಾರ್ಟಿಗೆ ಬಲ ತುಂಬ್ತಾ ಇದ್ದಾರೆ ಸರ್. ಇವ್ರು ಒಂದೇ ಒಂದು ಫೋಟೋ, ಮೋದಿ ಒಂದು ಫೋಟೋ, ನಮ್ದಲ್ಲಿ ಹಂಗಿಲ್ಲ. ಖರ್ಗೆ ಅವರು ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಅವರು ಇದ್ದಾರೆ, ನಾಯಕರ ದಂಡ ಇದೆ, ಬಂದಿದ್ದಾರೆ. ಯಾಕೆ ಭಯ ಪಡ್ತಾರೆ ಅನ್ನೋದು ಮಾತ್ರ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಿಹಾರ ಚುನಾವಣೆ ಈ ದೇಶದ
ಅತಿ ದೊಡ್ಡ ತೀರ್ಪಾಗುತ್ತೆ. ಕಾಂಗ್ರೆಸ್ನ ಭವಿಷ್ಯ ಅದರಲ್ಲಿ ಅಡಗಿದೆ, RJD ಭವಿಷ್ಯ ಅಡಗಿದೆ. ಅಲ್ಲಿ ನಿತೀಶ್ ಕುಮಾರ್ ಮತ್ತೆ ಬರ್ತಾರಂತ ಪ್ರಶ್ನೆ ಆಗ್ತಿರ್ತಕ್ಕಂಥ, ಅಲ್ಲಿ OBC ಮತದಾರರೇ ಡಿಸೈಡೆಡ್ ಫ್ಯಾಕ್ಟರ್ ಇರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗನ ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತದಾರರನ್ನ RJD ಮತದಾರ ಡಿಲಿಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಬರ್ತಿರೋದು ಇದು ದೇಶದ ಗಮನ ಸೆಳೆಯಲಿಕ್ಕೆ ಅಥವಾ ಬಿಹಾರ ಚುನಾವಣೆ ಹಿನ್ನೆಲೆಯ ಸ್ಟ್ರಾಟಜಿನ? ಸರ್, ಏನು ದೇಶದಲ್ಲಿ ಇವಾಗ ಒಂದು ಭಾರತದಲ್ಲಿ ಇವಾಗ ಏನು ಇದು ಚುನಾವಣಾ ಆಯೋಗ BJP ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದೆ, ಜನಕ್ಕೆ ಮನವರಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. 2020ರಲ್ಲಿ ನಾನು ಚುನಾವಣೆ ಕಂಟೆಸ್ಟ್ ಮಾಡಬೇಕಂದಾಗ BJP ಅವರು ನಂದು ವೋಟರ್ ಐಡಿಯನ್ನು ಕ್ಯಾನ್ಸಲ್ ಮಾಡಿದ್ರು. ಇದು ನನಗಾದ ಅನುಭವ. ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವೋಟರ್ ಐಡಿ ಕ್ಯಾನ್ಸಲ್ ಮಾಡಿದ್ರು. ನಾನು ಇದನ್ನು ವೋಟರ್ ಐಡಿ ತೊಗೊಳ್ಳೋಕ್ಕೆ ಸರ್, ನನ್ನ ಈ ವೋಟರ್ ಐಡಿ ತೊಗೊಳ್ಳೋಕ್ಕೆ ಈ BJP ವಿರುದ್ಧ ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೋರ್ಟ್ಗೆ ಹೋಗ್ಬಿಟ್ಟು ಸರ್ ನನ್ನ ಚುನಾವಣಾ ಹಕ್ಕನ್ನು ನಾನು ಪಡ್ಕೊಂಡಿದ್ದೀನಿ. ಒಬ್ಬ ಪ್ರಜ್ಞಾವಂತ ಪ್ರಜೆ, ನಾನೊಬ್ಬ ಎಜುಕೇಟೆಡ್ ಪರ್ಸನ್ಗೆ ನನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ರು. ಡಾಕ್ಟರ್ K. ಸುಧಾಕರ್ ಅಧಿಕಾರ ಬಳಸ್ಕೊಂಡು ನನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡ್ದ. ಯಾಕೇಳಿ ನಾನು ಒಬ್ಬ ಗೆಲ್ತೀನಿ ಅನ್ನೋ ಒಂದು ವಿಚಾರಕ್ಕೆ. ಈ ಥರ ನನಗೆ ಈ ಥರ ಅನುಭವ ಆಗಿದೆ. ಇನ್ನು ಎಷ್ಟು ಜನ ಕ್ಷೇತ್ರದಲ್ಲಿ ಆಗಿಲ್ಲ, ಇನ್ನೆಷ್ಟು ಜನಕ್ಕಾಗಿಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಆಗಸ್ಟ್ 5ನೇ ತಾರೀಕು ರಾಹುಲ್ ಗಾಂಧಿ ಬರ್ತಾ ಇರೋದ್ರಿಂದ ಸರ್ ಎಲ್ಲೋ ಒಂದು ಕಡೆ BJP ಅವ್ರಿಗೆ ನಡಕ ಶುರುವಾಗಿದೆ. ಸರ್, ನಡಕ ಶುರುವಾಗಿದೆ. ಈಗಾಗಲೇ ಭಾರತದಲ್ಲಿ ಜನ ಇವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, BJP ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. 2029ರಲ್ಲಿ ಚುನಾವಣೆ ನಡೆದ್ರೆ ನಮ್ಮ ಸರ್ ಚಿದಾನಂದ್ ಸರ್ 2029ರಲ್ಲಿ ಲೋಕಸಭೆ ಚುನಾವಣೆ ನಡೆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇನ್ನೊಂದು ಬಿಹಾರದಲ್ಲಿ ಈ ಬಾರಿ ಏನು ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತ ಪಡ್ಕೊಳ್ಳುತ್ತೆ. ಏನು ಮೈತ್ರಿ ಪಕ್ಷ ಇದೆ ಅದು ಸ್ಪಷ್ಟವಾದ ಬಹುಮತ ಪಡ್ಕೊಂಡು ನಿತೀಶ್ ಕುಮಾರ್ನ BJP ಅವ್ರ ಮನೆ ಕಳಿಸ್ತಾರೆ. ಇದು ಖಂಡಿತ ಆಗಿ ಆಗ್ತದೆ. 2029ರಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಆಗ್ತಾರೆ ಅಂತ. ದೇಶದಲ್ಲಿ ಕಾಂಗ್ರೆಸ್ ಜನರಿಂದ ತಿರಸ್ಕಾರ ಆಗ್ತಿದೆ. ದೇಶದಲ್ಲಿ ಜನ ಕಾಂಗ್ರೆಸ್ಸನ್ನು ಒಪ್ತಾ ಇಲ್ಲ. ದೇಶದಲ್ಲಿ 3ನೇ ಬಾರಿ ಭಾರತೀಯ ಜನತಾ ಪಕ್ಷ ದೇಶದ ಚುಕ್ಕಾಣಿಯನ್ನು ಹಿಡಿತು. ಬಹುಶಃ ಕಾಂಗ್ರೆಸ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆಯಾ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ BJP ಸವಾಲಲ್ಲ, ಆಯಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಸವಾಲಾಗ್ತವೆ. ಕಾಂಗ್ರೆಸ್ಗೆ ಮುಂದಿನ ದಿನದಲ್ಲಿ ಆತಂಕದ ದಿನಗಳು ಎದುರಾಗಿದೆಯಾ? ಆತಂಕದ ದಿನಗಳು ಎದುರಾಗಿರೋದು BJPಗೆ. ಕಾಂಗ್ರೆಸ್ನ ದೇಶದ ಜನ ತಿರಸ್ಕಾರ ಮಾಡಿದ್ರೆ 40ರಿಂದ 100 ದಾಟಿ ವಿಪಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬರೋಕ್ ಸಾಧ್ಯವೇ ಇರಲಿಲ್ಲ. ಜನ ತಿರಸ್ಕಾರ ಮಾಡಿದ್ರೆ 400 ಪಾರ್ ಅಂದವರು 240ಕ್ಕೆ ನಿಂತ್ಕೊಂಡ್ರು. ಸರಿ ಆಯ್ತು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು 36 ಒಂದೇ ಬರುತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಂತ. ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದಾರೆ ಗೊತ್ತಾ? ಚುನಾವಣಾ ಆಯೋಗದ ಜೊತೆಗೆ BJPಗೆ ಒಡಂಬಡಿಕೆ ಇದೆ. 23ಕ್ಕೆ ನಾವು ಅವ್ರನ್ನ ಬಿಟ್ಕೊಟ್ಬಿಡೋಣ, 28ಕ್ಕೆ ನಾವು ನಿಮ್ಗೆ ಹಾಕೊಂಡು ಕಾಂಗ್ರೆಸ್ ರುಬ್ಬಿಟ್ಟು ನಿಮ್ಗೆ ಹಾಕೊಂಡು ಅಧಿಕಾರಕ್ಕೆ ತರ್ತೀವಿ. ಆ ಧೈರ್ಯದ ಮೇಲೆ ಅವ್ರಿಗೆ ಗೊತ್ತು ರಿಗ್ಗಿಂಗ್ ಮಾಡ್ತೀವಿ ಅನ್ನೋ ಧೈರ್ಯದ ಮೇಲೆ ಅವರಿದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದ ವಿಷಯ, ಬಿಹಾರಕ್ಕೂ ಕರ್ನಾಟಕದಲ್ಲಿ ಈ ಪ್ರತಿಭಟನೆಗೂ ಸಂಬಂಧ ಇದೆಯಾ ಅಂತ ನೀವು ಕೇಳಿದ್ರಿ. ಹೌದು ಇದೆ. 2,90,00,000 ಜನರ ಮತದಾನದ ಹಕ್ಕನ್ನ ಸಸ್ಪೆಂಡ್ ಮಾಡಿದ್ದಾರೆ. 2,90,00,000 ಮತದಾರರ ಅಧಿಕಾರವನ್ನ ಸಸ್ಪೆಂಡ್ ನಲ್ಲಿ ಇಟ್ಟಿದ್ದಾರೆ. ಬಿಹಾರದಲ್ಲಾಗಿರುವಂತ ಅನ್ಯಾಯ ನಾಳೆ ದಿನ ಕರ್ನಾಟಕದಲ್ಲೂ ಆಗಬಹುದು. ಮತ್ತೊಂದು ಬಹಳ ಮುಖ್ಯವಾದ್ದು, ಯಾರೋ ಹೇಳ್ತಿದ್ರು ಅಲ್ಲೆಲ್ಲೋ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರಚಾರ ಮಾಡ್ತಾರೆ. ವಿಪಕ್ಷ ನಾಯಕರಿ ಅವರು ರಾಹುಲ್ ಗಾಂಧಿ ಎಲ್ಲೂ ಬೇಕಾದ್ರೂ ಬಂದು ಪ್ರಚಾರ ಮಾಡ್ಬೋದು. ಚುನಾವಣಾ ಅಕ್ರಮದ ಬಗ್ಗೆ BJP ಅವರು ಕಾಂಗ್ರೆಸ್ಗಳು ಹರಿಸ್ಕೊಳ್ತಾ ಇದಾರಲ್ಲ, ಮೊದಲನೇದಾಗಿ ಅಧಿಕಾರಿಗಳು ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು, ಚುನಾವಣಾ ಅಧಿಕಾರಿಗಳು ಬೇರೆ ಅಧಿಕಾರಿಗಳಾಗಿರ್ಬೋದು ಯಾವತ್ತು ರಾಜಕೀಯ ಗುಲಾಮರಾಗಬಾರ್ದು. ಗುಲಾಮರಾದ್ರೆ ಈ ಥರ ಚುನಾವಣಾ ಅಕ್ರಮಗಳಾಗ್ತವೆ. ಎರಡನೇದು, ನಮ್ಮ ಸ್ನೇಹಿತರು ಹೇಳ್ತಾರೆ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಸಂತೋಷ. ಆದರೆ ನಿಮ್ಮ ಸರ್ಕಾರದಲ್ಲಿ 3,000 ಜನ ರೈತರು ಆತ್ಮಹತ್ಯೆ ಆಗಿದೆ, ಕಗ್ಗೊಲೆ ಅಂತ ಬಿಡ್ಕೊಂತೀರ. ಆ ಕಗ್ಗೊಲೆಗೆ ಯಾರು ಉತ್ತರ ಕೊಡ್ತೀರಾ? ಅಲ್ಲಿ ಬಂದು ಸ್ಟೇಜಲ್ಲಿ 5ನೇ ತಾರೀಕು ಉತ್ತರ ಕೊಡಬೇಕು. ಎರಡನೇದು, 11,000 ಮರಗಳನ್ನ ಮಾರಣ ಹೋಮ ಆಗ್ತಾಯಿದೆ ಮೆಟ್ರೋ ಕಾಮಗಾರಿ ವಿಚಾರದಲ್ಲಿ, ಅದಕ್ಕೆ ಉತ್ತರ ಕೊಡಬೇಕು. ರಸ್ತೆಗಳು ದುರಸ್ತಿ ಆಗ್ತಾ ಇದೆ, ರಸ್ತೆಗಳು ಡ್ಯಾಮೇಜ್ ಆಗಿದೆ, ರಸ್ತೆಗಳಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಟ್ರಾಫಿಕ್ ಒತ್ತಡ ಜಾಸ್ತಿ ಆಗಿದೆ. ಇದಕ್ಕೆ ರಾಹುಲ್ ಗಾಂಧಿ BJPನ ಬಯಕ್ಕೆ ಮಾತ್ರ ರಾಹುಲ್ ಗಾಂಧಿ ಇಲ್ಲಿ ಬರೋಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಜನಗಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತೀನಿ. ಎಸ್ ಸರ್. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದರೆ, ಹಿಂದೆ 40-50 ವರ್ಷಗಳ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸಂವಿಧಾನವನ್ನು ಯಾವ ರೀತಿ ಬೇಕೋ ಆ ರೀತಿ ತಿರ್ಸ್ಕೊಂಡು ಅನುಭವ ಇವತ್ತು ಆ ರೀತಿಯ ಅನುಭವದಿಂದ ಇವತ್ತು ಸರ್ಕಾರಗಳ ಮೇಲೆ ಇವತ್ತು ಆರೋಪಗಳನ್ನ ಮಾಡ್ತಾ ಇದ್ದಾರೆ.
ಈ ಆರೋಪ ಖಂಡಿತವಾಗ್ಲೂ ಜನ ತಿರಸ್ಕಾರ ಮಾಡಿ ತೋರಿಸ್ತಾರೆ. ಆ ಒಂದು ಇದರಿಂದ ಇವ್ರಿಗೆ ಎಲ್ಲೋ ಒಂದು ಕಡೆ ಈ ಇತ್ಲಾಗೆ ಒಂದು ಯಾವುದೇ ಒಂದು ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ, ಇತ್ಲಾಗ ಜನರು ಓಟ್ ಹಾಕೋದ್ರ ಬಗ್ಗೆ ಏನೋ ನಂಬಿಕೆ ಇಲ್ಲ ಅಂತ ಹೇಳ್ರಿ ಎಲ್ಲ ಒಟ್ಟು ಏನಂದ್ರೆ ನಂಬಿಕೆ ಕಳ್ಕೊಂಡೆ. ಯಾಕೆ ಅಂದ್ರೆ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರ ಮಾಡಿದ್ ಬಿಟ್ಟು ಗೊತ್ತಿದೆ ಹೊರತು ಒಬ್ಬ ಈ ದೇಶದ ವಿಪಕ್ಷ ನಾಯಕ ಪ್ರಶ್ನೆ ಮಾಡಬಾರ್ದಾ? ಸರ್, ವಿಪಕ್ಷ ನಾಯಕ ಕ್ವಶನ್ ಮಾಡಬೇಕು. ನಾವು ಅದಕ್ಕೇನು ಉತ್ತರ ಮಾತಾಡಲ್ಲ. ಅವ್ರಿಗೂ ಎಲ್ಲ ಇದೆ, ಯಾಕಂದ್ರೆ ಅವರು ಕೂಡ ಪ್ರಧಾನಮಂತ್ರಿ ಆಗ್ಬೇಕಂತ ಕೇಳಿ. ಇಲ್ಲಿ ಏನಂದ್ರೆ ಈಗ ಸಿದ್ದರಾಮಯ್ಯನವರು ಹೇಳಿದ್ರು ಇಲ್ಲಿ ಆಗ್ತಿರುವಂತ ಎಷ್ಟು ಏನು ವ್ಯಾಕ್ಸಿನೇಷನ್ ಇಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ. ಆದ್ರೆ ನಿಜವಾಗ್ಲೂ ಮೆಚ್ಚಬೇಕಾಗಿತ್ತು ದಿನೇಶ್ ಗುಂಡೂರಾವ್ ಅವ್ರಿಗೆ. ಅವ್ರೇನ್ ಹೇಳಿದ್ರು? ಕರೆಕ್ಟ್ ಆಗಿ ಹೇಳಿದ್ರು, ಇಲ್ಲ ಈ ಕೊಟ್ಟಿರುವಂತ ವ್ಯಾಕ್ಸಿನೇಷನ್ ಇಂದ ಯಾವುದೇ ಹಾರ್ಟ್ ಅಟ್ಯಾಕ್ ಆಗ್ತಿಲ್ಲ, ಅದು ಇನ್ನ ಸಮೀಕ್ಷೆಲಿದೆ ಅಂತ. ಆದ್ರೆ ಸಿದ್ದರಾಮಯ್ಯನವರು ದೇಶದ OBC ಲೀಡರ್, ರಾಜ್ಯದ ಪ್ರಶ್ನೆ ಮಾಡೋದು ತಪ್ಪಾ? ಪ್ರಶ್ನೆ ಮಾಡಬಾರ್ದಾ? ಉತ್ತರವನ್ನು ಯಾರು ಕೊಡಬೇಕು? ಚುನಾವಣಾ ಆಯೋಗ ಕೊಡಬೇಕಲ್ವಾ? ಆಗಿದೆ ಅಲ್ಲ ಅಂತ ನೀವ್ಯಾಕೆ ಮುಂದೆ ಬಂದು ಉತ್ತರ ಕೊಡ್ತಾ ಇದ್ದೀರಾ? ಅದು ನನಗೆ ಒಂದಷ್ಟು ಆಶ್ಚರ್ಯ ಆಗ್ತಿದೆ. ರಾಜ್ಯದಲ್ಲಿ ಬಾಣಂತಿಯರು, ನವಜಾತ ಶಿಶುಗಳು, ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನಗಳು ತೀರ್ಕೊಂಡಾಗ, IPL ಅಲ್ಲಿ ಜನಗಳು ತೀರ್ಕೊಂಡಾಗ IPL ಸಂಭ್ರಮಾಚರಣೆಯಲ್ಲಿ ಇದೇ ರಾಹುಲ್ ಗಾಂಧಿ ಎಲ್ಲೋಗಿದ್ರು ಸರ್. ಮತ್ತೆ ಅವ್ರ ಹತ್ರ ಏನಾದರೂ ಪುರಾವೆ ಇದ್ರೆ, ಚುನಾವಣೆ ಅಕ್ರಮ ನಡೆದಿದೆ ಆಯೋಗದಿಂದ ಅಂತ ಏನಾದರೂ ಪುರಾವೆ ಇದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸ್ಬೇಕು ಸ್ವಾಮಿ. ಇಲ್ಲಾಕ್ ಬೀದಿ ರಂಪಾಟ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ಆಡಿದಾಗ ಜನತಾ ನ್ಯಾಯಾಲಯಕ್ಕೆ ನಾವು ತಿಳಿಸ್ತಿದೀವಿ ಅಂತಿದ್ದಾರೆ. ಜನತಾ ನ್ಯಾಯಾಲಯಕ್ಕೆ ಅಲ್ಲಿ ಮೊದಲನೇದಾಗಿ ಅವ್ರಿಗೆ ಅಲ್ಲಿಂದ ಹೋರಾಟ ಮಾಡೋದಕ್ಕೆ ಅವರಿಗೆ ರೈಟ್ಸೇ ಇಲ್ಲ. ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದ್ ಮಾಡಕ್ ಹೇಳಿ, ಆ ರಸ್ತೆ ಅಲ್ಲಿಂದ ಬರುವಂತ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಬಗ್ಗೆ ಮಾತಾಡ್ಬೇಕಲ್ಲ ಸ್ವಾಮಿ. ಚೀಮಾರಿ ಹಾಕಿ ಕಳಿಸಿದ್ರಲ್ಲ ಸುಪ್ರೀಂ ಕೋರ್ಟ್ ಇಂದ, ಚೀಮಾರಿ ಹಾಕಿ ಸರ್ ನೋಡಿ, ಬಿಹಾರ ಚುನಾವಣೆ ಹೇಳ್ತಿದಾರಲ್ವಾ, ಬಿಹಾರ ಚುನಾವಣೆ ನಾನು ಡೇಟಾ ಹೇಳ್ತೀನಿ ಸರ್. 55 ಲಕ್ಷ ಏನೋ ಚುನಾವಣೆ ಅಕ್ರಮ ನಡೆದಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 28 ಲಕ್ಷ ಮೈಗ್ರೆಂಟ್ಸ್ ಅಂದ್ರೆ ಹೊರಗಡೆ ಹೋಗಿರ್ತಕ್ಕಂಥವ್ರು. ಯಾರು ಹೊರಗಡೆ ಯಾರು ಹೋದ್ರು? ಆಮೇಲೆ 7 ಲಕ್ಷ ಜನ 2 ಕಡೆ ಇದ್ದಾರೆ. 15 ಲಕ್ಷ ಜನ ರಿಟರ್ನ್ ಮಾಡಿಲ್ಲ. ಅಂದ್ರೆ 2 ಕಡೆ ಇರ್ತಕ್ಕಂಥವ್ರು ಯಾರು ಅಂತ ಅಂದ್ರೆ ಇವರ ಮುಸಲ್ಮಾನ್ ತುಷ್ಟೀಕರಣ. ಮುಸಲ್ಮಾನರು ಓಟ್ ಬೇಕು, 2 ಕಡೆ ಇಟ್ಕೊಂಡು ಇವ್ರಿಗೆ ಓಟ್ ಹಾಕ್ಬೇಕು. ಅದ್ರ ಜೊತೆಗೆ ಯಾವ ರೀತಿ ಸುಳ್ಳು ಹೇಳ್ತಾರೆ ಅಂತಂದ್ರೆ, ನಿನ್ನೆ ತಾನೇ ಒಂದು ಕೇಸ್ ಖುಲಾಸೆ ಆಯ್ತು. ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಕೇಸ್ ಖುಲಾಸೆ ಮಾಡಿದ್ರು. ಆ ಒಂದು ಕೇಸ್ಗೆ ಹಿಂದೂ ಭಯೋತ್ಪಾದಕರು ಅಂತ ಹೇಳಿದ್ರು. 26/11 ಅವತ್ತು ಅಟ್ಯಾಕ್ ಆದಾಗ ಒಬ್ಬ ಅಜ್ಮಲ್ ಕಸಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೆರೆ ಹಿಡಿದು ನಾನು ಪಾಕಿಸ್ತಾನದನೇ ಅಂತ ಒಪ್ಕೊಂಡ. ಅವತ್ತು ಇವರ ದಿಗ್ವಿಜಯ್ ಸಿಂಗ್ ಬಂದು ಒಂದು ಹಿಂದೂ ಟೆರರ್ ಅಂತೇಳಿ ಪುಸ್ತಕ ರಿಲೀಸ್ ಮಾಡಿದ್ರು. ಎಂತ ಸುಳ್ಳು ಸರ್! ಇವತ್ತು ಈ ದೇಶದ ಪರಿಸ್ಥಿತಿ, ಈ ದೇಶವನ್ನ ನಾಶ ಮಾಡಕ್ಕಿರೋದೇ ಈ ಕಾಂಗ್ರೆಸ್. ಬೆಂಗಳೂರು ಲೋಕಸಭೆ ಸೆಂಟ್ರಲ್ PC ಮೋಹನ ಗೆಲ್ಸ್ಬಿಟ್ರಿ ಹೆಂಗಾದ್ರೆ ನೀವು? ಸರ್ ರಿಗ್ಗಿಂಗ್ ಮಾಡಿ ಗೆಲ್ಸ್ಬಿಟ್ರಾ? ಸರ್ ಇವಾಗ ಏನಾಗುತ್ತೆ ಅಂತಂದ್ರೆ EVM ಮಿಷಿನ್ ನ ಮೋದಿ ಅವರು 2014 ಏನ್ ಗೆದ್ರು ಅವಾಗ ಗುಜರಾತ್ ಇಂದ ತಯಾರಿ ಮಾಡಿಸ್ಕೊಂಡು ತಗೊಬಂದಿಲ್ಲ. ಏನಂತ ಹೇಳಿದ್ರೆ 2014 ಮುಂಚೆಯಿಂದಾನು ಇತ್ತು. ಅದಕ್ಕಿಂತ ಮುಂಚೆ ಇವ್ರು ಗೆದ್ದಿದ್ರು. ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರು ಯಾವಾಗ ಸೋಲ್ತಾರೋ, ಯಾವಾಗ ಇವ್ರಿಗೆ ಮನ್ಸಿಗೆ ಬೇಜಾರಾಗುತ್ತೋ ಆ ಟೈಮಲ್ಲಿ ಏನ್ ಹೇಳ್ತಾರೆ, EVM ಮಿಷಿನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನ ನೀವು ಗೆದ್ರಿ? ರಿಗ್ಗಿಂಗ್ ಪ್ರಕಾರ, ಅವ್ರ ಪ್ರಕಾರ ರಿಗ್ಗಿಂಗ್ ಮಾಡಿ ಅವ್ರ ಪ್ರಕಾರ ಸೋಲೋ PC ಮೋಹನ್ ಹೆಂಗ್ ಗೆದ್ಬಿಟ್ರು? PC ಮೋಹನ್ ಗೆದ್ದಿರೋದು ಜನರು ಚಾಯ್ಸ್ ಮಾಡಿ ಚೂಸ್ ಮಾಡಿ ವೋಟ್ ಹಾಕಿರೋದು. ರಿಗ್ಗಿಂಗ್ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ. ಕಾಂಗ್ರೆಸ್ ಅವರು ಇವಾಗ ಎಲ್ಲ ಇದು ಮಾಡ್ತಾರೆ. ಇವರು ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ, ಇವಾಗ ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಪಿಕ್ಚರ್ ಹಾಕಿದ್ದಾರೆ, ಅದು ಹಂಚ್ತಾ ಇದ್ದಾರೆ. ಕೇಳಿ ಅವ್ರನ್ನ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಯಾರು ದಿಕ್ಕಿದ್ರೆ ನರೇಂದ್ರ ಮೋದಿ ಫಸ್ಟ್ ಪ್ರೈಸ್ ಬರ್ತಾರೆ. ಯಾಕೆ ಇಲ್ಲಿ ಯಾವ ಸ್ಟೇಟಿಗಾದ್ರೂ ಹೋಗಿ ಅಲ್ಲಿ ಒಂದು ಪಂಚೆ ಧೋತಿ, ಅಲ್ಲಿ ಹೋಗಿ ಅಲ್ಲೊಂದು ಫ್ಯಾನ್ಸಿ ಡ್ರೆಸ್ ಅಲ್ಲಿ ನಮ್ಮ ಒಂದು ಸ್ಥಾನ ಇರೋದು. ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತನಾಡಿ. ನೀವು ಗೆದ್ದಾಗ ಎಲೆಕ್ಷನ್ ಕಮಿಷನ್ ಬುಕ್ ಮಾಡಿದ್ರಾ? ನಾವು ಎಲೆಕ್ಷನ್ ಕಮಿಷನ್ ಬುಕ್ ಮಾಡೋರು ಇಲ್ಲ, ಜನಕ್ಕೆ ಪರವಾಗಿ ಇರೋ. ನೀವು 130 ಸೀಟ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಬುಕ್ ಮಾಡಿದ್ರಾ? ನಾವು ಜನರನ್ನ ನಂಬ್ದವ್ರು ಸರ್. ಇವ್ರ ತರ ಇಲ್ಲ, ನಾವು ಗ್ಯಾರಂಟಿ ಮೇಲೆ ಬಂದಿರೋಂತ ಸರ್ಕಾರ ನಮ್ದು. ಎರಡನೇದು ಸರ್, ಇವ್ರ ತರ ಸುಳ್ಳು ಹೇಳ್ಕೊಂಡು ಡೆಲ್ಲಿಲಿ ಹೇಳಿದ್ರು, ಇನ್ನೂವರೆಗೂ ಕೊಡ್ತಾ ಇಲ್ಲ ಇವರು. ಆಮೇಲೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇಲ್ಲ. ಎರಡನೇ ಮಾತು ಸರ್, ನಾವು ಏನೇ ಮಾತು ಹೇಳಿದ್ರು ಏನ್ ಹೇಳ್ತಾರೆ ಹೇಳಿ, ನಾವು ದೇಶದ್ರೋಹಿಗಳು ಅಂತ ಪಟ್ಟ ಕಟ್ತಾರೆ. ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ಪಕ್ಷ ನಮ್ದು. ಇವ್ರಿಗೆ ಬಿಜೆಪಿ ವಕ್ತಾರರು ಸರ್, ಬಿಜೆಪಿ ವಕ್ತಾರರಿಗೆ ಗಮನಕ್ಕೆ ಹೇಳ್ತೀನಿ ಸರ್, ಬಿಜೆಪಿ ಅವ್ರಿಗೆ ಹೇಳ್ತೀನಿ. ಏನ್ ಮೇಡಮ್, ಸಚಿವರ ನೀವು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟ ಮಾಡಿಲ್ಲ, ಬರೀ ಹಾರಾಟ ಅಂತ ಹೇಳಿದ್ದಾರೆ. ಸಚಿವರ ಬೆಂಬಲಿಗರ ಕಡೆಯಿಂದ ಡ್ರಗ್ಸ್ ಮಾಫಿಯಾ ಆದಾಗ ರಾಹುಲ್ ಗಾಂಧಿ ಇಲ್ಲಿ ಬಂದಿಲ್ಲ. ಬಾಣಂತಿಯರ ಸಾವಾದಾಗ ರಾಹುಲ್ ಗಾಂಧಿ ಬಂದಿಲ್ಲ. ಇಲ್ಲಿ IPL 11 ಜನ ಕಾಲ್ ತುಳಿದಾದಾಗ ರಾಹುಲ್ ಗಾಂಧಿ ಬಂದಿಲ್ಲ. ಇಲ್ಲಿ ಇಷ್ಟು ಜನ ಜ್ವಲಂತ ಸಮಸ್ಯೆಗಳಿದ್ದಾಗ ರಾಹುಲ್ ಗಾಂಧಿ ಬಂದಿಲ್ಲ. ಈಗ ಏನಕ್ಕೆ ಬರ್ತಾ ಇದ್ದೀರಾ? ಯಾಕೆ ಕಾಲ್ ತುಳಿತಾದಾಗ ಬಂದಿಲ್ಲ? ವಾಲ್ಮೀಕಿ ಹಗರಣದ ಪ್ರಶ್ನೆ ಮಾಡಲಿಲ್ಲ. ಹೌದು, ಬಂದಾಗ ಯಾಕೆ ಬಂದ್ರು ಅಂತಾರೆ, ಬಂದಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ನೈತಿಕತೆ ಇದೆ ಸರ್. ಪೆಹಲ್ಗಾಮ್ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಅವರು ಬಿಹಾರ್ ಚುನಾವಣೆಗೆ ಹೋಗಿ ಸಂಜೆ ಮಾತಾಡ್ತಾರೆ. ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು? ರಾಷ್ಟ್ರೀಯ ಶೋಕಾಚರಣೆ ಆಚರಿಸಬೇಕಾಗಿತ್ತು. 26 ಭಾರತೀಯರು ಸತ್ತಾಗ ಶೋಕಾಚರಣೆ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿಲ್ಲ.
ಅದನ್ನ ಮಾಡಿಲ್ಲ. ಒಂದ್ ಮಾತು ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ ಸರ್. ಇವರು ಹೋಗ್ತಾ ಇರೋದನ್ನ ನಾವು ಮಾಡಿ ತೋರಿಸಿದೀವಿ. ಲೋಕಸಭಾ ವಿರೋಧ ಪಕ್ಷದ ನಾಯಕನಾಗಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿದೀವಿ, ಇನ್ನೂವರೆಗೂ ಹೋಗಿಲ್ಲ ಅವರು. ಎಸ್ ಸರ್, ಚುನಾವಣಾ ಆಯೋಗ ಯಾವ ರೀತಿ ಕೆಲಸ ಮಾಡಬೇಕು? ಚುನಾವಣಾ ಆಯೋಗ ಯಾವತ್ತು ಈ ಕಾಂಗ್ರೆಸ್ಸು BJP ಅಂತ ಯಾವತ್ತು ವಹಿಸ್ಕೊಂಡು ಮಾತಾಡಬಾರ್ದು. ಅವರ ಕರ್ತವ್ಯನ ಕರೆಕ್ಟಾಗಿ ಮಾಡಿಬಿಟ್ರೆ ಇವತ್ತು ಭ್ರಷ್ಟಾಚಾರ, ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು 7,000 ಕೋಟಿ ಖರ್ಚು ಮಾಡ್ತಾರೆ ಎಲ್ಲಿಂದ ಬಂತು ಅಂತ, BJP ಹೇಳ್ತಾರೆ 10,000 ಕೋಟಿ ಖರ್ಚು ಮಾಡ್ತಾರೆ ಎಲ್ಲಿಂದ ಬಂತು ಅಂತ. ಇದಕ್ಕೆಲ್ಲ ಕಡಿವಾಣ ಹಾಕೋದು ಯಾರು? ಚುನಾವಣಾ ಆಯೋಗದವರು ಸ್ಟ್ರಿಕ್ಟಾಗಿ ಆ ರೂಲ್ಸ್ ಫಾಲೋ ಮಾಡಿಬಿಟ್ಟು ಅವ್ರು ಏನು ಕಾನೂನಲ್ಲಿ ತರಬೇಕು, ಒಬ್ಬೊಬ್ಬ MLA ಶಾಸಕ ಏನೇನು ತೋರಿಸ್ತಾನಲ್ಲ ಅದನ್ನು ಅವ್ರದ್ದು ಡೀಟೇಲ್ಸ್ಗಳು, ನಾನು ಇಷ್ಟು ಕೋಟಿ ಆಸ್ತಿ ಇದೆ, ಅದ್ರ ಬಗ್ಗೆ ಎಲ್ಲಿ ತನಿಖೆ ಆಗಬೇಕು, ತನಿಖೆ ಆಗಿ ಕರೆಕ್ಟಾಗಿ ಮಾಡಿದ್ರೆ. ಗುಡ್ ಕ್ವಶನ್. ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆಯನ್ನ ಮಾಡ್ತಾರೆ. ಒಂದ್ ಕಡೆ ಕಾಂಗ್ರೆಸ್ ಮಾಡ್ತಾರೆ, ಒಂದ್ಸಲ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಈ ದೇಶದ ಚುನಾವಣೆ ಯಾವ ರೀತಿ ನಡೀತಾ ಅಂತೇಳಿ ಎರಡೂ ಪಕ್ಷದವರು ಕೂಡ ತಮ್ಮ ಬೆನ್ನ ಹಿಂದೆಯನ್ನ ತಾವು ನೋಡ್ಕೋಬೇಕಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಮತ್ತು BJP, ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಮತದಾರರಿಗೆ ಹಣದ ಆಮಿಷ, ಬೇರೆ ಬೇರೆ ಆಮಿಷಗಳ ಒಡ್ಡಿ ಮತಗಳನ್ನು ಹಾಕಿಸ್ಕೊಂತಾರೆ. ನಿಜವಾದ ಸುಧಾರಣೆ ಎಲ್ಲಿಂದ ಆಗಬೇಕು? ಈ ಪಕ್ಷಗಳಿಂದ ಆಗಬೇಕು. ಅದು ರಾಹುಲ್ ಗಾಂಧಿ ಅವರಿಂದ ಆಗಬೇಕು, ಭಾರತೀಯ ಜನತಾ ಪಕ್ಷ ನಾಯಕಗಳಿಂದ ಆಗಬೇಕು. ಯಾಕಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ಹೇಳಬೇಕು, ಈ ದೇಶದ ಮತದಾರರಿಗೆ ನಾವು ಹಣ ಹಂಚಲ್ಲ, ಯಾವುದೇ ಆಮಿಷ ಒಡ್ಡಲ್ಲ, ನಾವು ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅವತ್ತು ಈ ದೇಶದ ಚುನಾವಣಾ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು ಕೂಡ ಎಷ್ಟು ಪ್ರಾಮಾಣಿಕರೊಂದು ಪ್ರಶ್ನೆ ಕೂಡ ಜನರಿಗೆ ಗೊತ್ತಿದೆ. ಜನರನ್ನ ನೀವು ಭ್ರಷ್ಟರು ಮಾಡಿರ್ತಕ್ಕಂಥ ಜನರು ನಿಮ್ಮ ಭ್ರಷ್ಟಾಚಾರದಿಂದ ಇವತ್ತು ಚುನಾವಣಾ ವ್ಯವಸ್ಥೆ ಈ ರೀತಿ ಆಗಿದೆ. ಇವತ್ತು ಎಲ್ಲರೂ ಕೂಡ ನಿಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ತಕ್ಕಂಥ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಆತ್ಮವಿಮರ್ಶೆನೆ ಮಾಡಿಕೊಂಡು ತಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀವಿ ಅಂದಾಗ ಆಗ ಯಾವ ಚುನಾವಣೆ ಆಯೋಗಗಳು ಕೂಡ ಯಾರ ಪರವಾಗಿ ಮಾಡಲ್ಲ, ಅವ್ರಿಗೊಂದು ಭಯ ಹುಟ್ಟುತ್ತೆ. ದೇಶದಲ್ಲಿ ಏನಾದ್ರೂ ಚುನಾವಣೆಗಳನ್ನ ಅಕ್ರಮವಾಗಿ ಗೆಲ್ಬಹುದು ಅಂತ ತೋರಿಸ್ಕೊಟ್ಟಿದ್ದೇನಿದ್ರೆ ಅದು ಕಾಂಗ್ರೆಸ್. ಯಾಕೆ ಅಂದ್ರೆ ಆತರ ವ್ಯವಸ್ಥೆಗಳೇ ಗೊತ್ತಿರಲಿಲ್ಲ, ಅವನ್ನೆಲ್ಲ ಚುನಾವಣಾ ಅಕ್ರಮದ ಬಗ್ಗೆ ಕಾಂಗ್ರೆಸ್ ಮಾತಾಡುತ್ತಾ? ಇದಕ್ಕೆ ನಿಜವಾಗ್ಲೂ ನೈತಿಕತೆ ಇದೆಯಾ? ಇವತ್ತು ಮೈಸೂರಲ್ಲಿ ನಮ್ಮ ಚುನಾವಣಾ ಅಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಈ ದೇಶದ ಯಾವ ಪಕ್ಷಗಳಿಗೂ ಕೂಡ ನೈತಿಕತೆ ಇಲ್ಲ. ಯಾಕಂದ್ರೆ ಯಾರು ಕೂಡ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ನಿರ್ಭೀತವಾಗಿ ಜನರನ್ನ ಪ್ರಾಮಾಣಿಕವಾಗಿ ಯಾರು ಮತ ಹಾಕಿಸ್ತಿಲ್ಲ. ಈ ದೇಶದ ಕಗ್ಗೊಲೆ ಆಗ್ತಿರೋದು ರಾಜಕೀಯ ಪಕ್ಷಗಳಿಂದ, ಪ್ರಜಾಪ್ರದೇಶ ಕಗ್ಗೊಲೆ ಆಗ್ತಿರೋದು ರಾಜಕೀಯ ಪಕ್ಷಗಳಿಂದ. ತುರ್ತು ಪರಿಸ್ಥಿತಿಯನ್ನು ಜನ ಇನ್ನೂ ಮರೆತಿಲ್ಲ. ಚುನಾವಣೆ ಕಗ್ಗೋಲೆ ಏನಾದ್ರು ಮಾಡಿದ್ದೀರಾ ಅದು ಕಾಂಗ್ರೆಸ್ಗೆ ಸೇರ್ಬೇಕು. ಇವತ್ತು ಸಿದ್ದರಾಮಯ್ಯನವರ ತವರೂರಾದ ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಭೇದಿಸಲು ನಮಗೆ ಹೊರಗಡೆಯಿಂದ ಪೊಲೀಸ್ ಬರಬೇಕು. ಇಲ್ಲಿರುವ ಭಯೋತ್ಪಾದಕರನ್ನು ಬೋಲಿಸಲು ಹೊರಗಡೆಯಿಂದ ಪೊಲೀಸ್ ಬರಬೇಕು. ಪುರಾವೆ ಏನಾದ್ರೂ ಇದ್ರೆ ನ್ಯಾಯಾಲಯಕ್ಕೆ ಹೋಗ್ಲಿ, ಸುಮ್ಮನೆ ಇದೆಲ್ಲ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು. 2004ರಿಂದ 2014 ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ಕಾಂಗ್ರೆಸ್. ಏನೇನು ಮಾಡಿದ್ ನೋಡಿದಿರಿ? A ಇಂದ Z ವರೆಗೂ 2G ಸ್ಪೆಕ್ಟ್ರಮ್, ಕೋಲ್ಗೇಟ್, ವಾಲ್ಗೇಟ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಸರ್. ಇವತ್ತಿನ ದಿನ ನಾನು ಹೇಳೋದು ಏನಂತ ಹೇಳಿದ್ರೆ, ಜನರು ನೀವು ಮತ ಹಾಕ್ಬೇಕಾದ್ರೆ ನಿಮ್ಮ ನಾಯಕರನ್ನ ಜನರನ್ನ ಭ್ರಷ್ಟರನ್ನ ಮಾಡುವ ಪ್ರಯತ್ನ ಮಾಡ್ತಿರಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳು ಅವ್ರಿಗೆ ದುಡ್ಡು ಹೆಂಡ ಎಲ್ಲ ಹಂಚ್ಬಿಟ್ಟು ಭ್ರಷ್ಟಾಚಾರ ನೀವು ಹಂಚ್ತಾ ಇಲ್ಲ, ನಾವು ಹಂಚ್ತಾ ಇಲ್ಲ, ಇವ್ರು ಹಂಚ್ತಾ ಇಲ್ಲ ಅಂತ ಸರ್. ಅದನ್ನ ಇರಿ ಸರ್. 2004-8ರಲ್ಲಿ ನೀವು ಚುನಾವಣೆಗೆ ನಿಂತರು ದುಡ್ಡು ಕೊಟ್ಬಿಟ್ಟೆ ಓಟ್ ಹಾಕ್ಸ್ಕೋಬೇಕು. ಜನಗೆ ದುಡ್ಡಿನ ಅದು ಆಗಲ್ಲ. ಜನರನ್ನ ಭ್ರಷ್ಟ ಅಂತ ಹೇಳ್ಬೇಡಿ, ಮತದಾರನ ಭ್ರಷ್ಟ ಅಂತ ಹೇಳಿ. ಈ ಮತದಾರನ ಭ್ರಷ್ಟ ಮಾಡೋದು ನೀವು ಜನರಿಗೆ ದುಡ್ಡು ಕೊಟ್ಟು ರುಚಿ ತೋರಿಸ್ಬಿಟ್ಟಿದ್ದಾರೆ ಬಿಜೆಪಿ ವೋಟರ್. ನಿಜವಾದ ಭ್ರಷ್ಟರು ರಾಜಕೀಯದರು ಅವಮಾನ ಮಾಡ್ತಾವ್ರೆ. ಕಾಂಗ್ರೆಸ್ ಅವರನ್ನು ದುಡ್ಡು ಕೊಟ್ಟೆ ಓಟ್ ಹಾಕ್ಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ರಾಹುಲ್ ಗಾಂಧಿಗೆ ಸಂಸದಲ್ಲಿ ಸುಳ್ಳೇ ಇವರ ಮನೆ ದೇವರು. 25 ವರ್ಷ ಸುಳ್ಳು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಒಪ್ಕೊಂಡಿದ್ದಾರೆ ಅವರು. ವ್ಯಾಪಾರ ಮಾಡಿದಂತ ಪಕ್ಷ ಬಿಜೆಪಿ. 2019ರಲ್ಲಿ 14 ಜನ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ರು ಸರ್? ಶಿವಾಜಿನಗರ ಕ್ಷೇತ್ರದ ಚಂದ 2,000 ಮನೆ ಅಕ್ರಮಗಳು ತಡೆ ಹಿಡಿಯಕ್ಕೆ ಮತದಾರ ತಡೆ ರಾಹುಲ್ ಗಾಂಧಿ ಅವರೇ, ನಿಜವಾಗ್ಲೂ ನೀವು ತಾಕತ್ತು ದಮ್ಮು ಅಂತ ಇದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ. ಪಾಕಿಸ್ತಾನದ ಏಜೆಂಟ್ಗಳ ರೀತಿ ವರ್ಷ ಹೊತ್ತಿಸ್ಬೇಡಿ. ಇವರು ಕಾಂಗ್ರೆಸ್ ಮಾತಾಡಕ್ಕೆ ಏನು ದುಡ್ಡು ₹1 ಭ್ರಷ್ಟಾಚಾರ ಕಲ್ತ್ಕೊಳ್ಳೋದೇ ರಾಜಕೀಯ ಪಕ್ಷದವರು ಬಗ್ಗೆ ಮಾತಾಡಕ್ಕೆ ಯಾವುದೇ ನೈತಿಕತೆ ಇಲ್ಲ. ಸರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಅವರೇ ಫಸ್ಟ್ ಈ ದೇಶ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.